ಕನಕಪುರ ಕನಕಪುರ ತಾಲೂಕು ಕೋಡಿಹಳ್ಳಿ ಹೋಬಳಿ ಅಜ್ಜಬಸವನಹಳ್ಳಿಯ ಗದ್ದಿಗೆ ಮಠದ ನೂತನ ಕಟ್ಟಡವನ್ನು ಲೋಕಾರ್ಪಣೆ ಮಾಡಲಾಯಿತು. ಸುತ್ತೂರು ಮಠದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳು ಕಟ್ಟಡ ಉದ್ಘಾಟನೆ ಮಾಡಿದರು. ನಂತರ ಆಶೀರ್ವಚನ ನೀಡಿ ಮಾತನಾಡಿದ ಶ್ರೀಗಳು, ಸತ್ಯ ಮತ್ತು ಶಾಂತಿ ಧರ್ಮದ ಎರಡು ಕಣ್ಣುಗಳು. ಜೀವನ ಉನ್ನತಿ ಮತ್ತು ನೆಮ್ಮದಿಯ ಬದುಕಿಗೆ ಧರ್ಮ ಪಾಲನೆ ಅಗತ್ಯ ಎಂದರು. ನಾಡಿನಲ್ಲಿ ಸಾಕ್ಷರತೆಯು ಗಣನೀಯವಾಗಿ ಹೆಚ್ಚಾಗಲು ಮಠಗಳ ಕೊಡುಗೆ ಅಪಾರ. ಗದ್ದಿಗೆ ಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಧಾರ್ಮಿಕ ಸೇವೆಯಲ್ಲಿ ತೊಡಗಿಕೊಂಡು ಮಠದ ಅಭಿವೃದ್ಧಿಗೆ ಅಪಾರ ಸೇವೆ ಸಲ್ಲಿಸುತ್ತಿರುವುದು ಸಂತೋಷ ತಂದಿದೆ ಎಂದರು. ತುಮಕೂರು ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳಾದ ಶಿವಸಿದ್ದೇಶ್ವರ ಸ್ವಾಮೀಜಿ ಮಾತನಾಡಿ, ತಾಲೂಕಿನ ದೇಗುಲ ಮಠ ಮತ್ತು ಮರಳೇಗವಿ ಮಠಗಳು ಸಾಕ್ಷರತೆಯ ದಾರಿದೀಪಗಳಾಗಿವೆ. ಹಲವು ಧಾರ್ಮಿಕ ಸೇವೆಯಲ್ಲಿ ತೊಡಗಿಕೊಂಡಿರುವುದು ಸಂತೋಷ ತಂದಿದೆ ಎಂದರು. ಗದ್ದಿಗೆ ಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಕಾರ್ಯಕ್ರಮದಲ್ಲಿ ಖ್ಯಾತ ಕಲಾವಿದರಿಂದ ಸಂಗೀತ, ನೃತ್ಯ ಕಾರ್ಯಕ್ರಮಗಳು ಜರುಗಿದವು. ವೇದಿಕೆಯಲ್ಲಿ ಶಿವಗಂಗೆ ಮಠದ ಮಲೆಯ ಶಾಂತಮುನಿ ಸ್ವಾಮೀಜಿ, ನಾಗೇಶ್ ಗುರೂಜಿ, ಬ್ಯಾಲಪಟ್ಟಿ ನಿವೃತ್ತ ಪೊಲೀಸ್ ಅಧಿಕಾರಿ ವೀರಭದ್ರಪ್ಪ, ಉದ್ಯಮಿ ಜಿ.ಬಿ. ಸದಾಶಿವ, ಪ್ರಾಂಶುಪಾಲರಾದ ಪ್ರಭುಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು. ಬೆಟ್ಟಗುಡ್ಡಗಳ ಸಾಲಿನ ನಡುವೆ ಪ್ರಶಾಂತವಾದ ಸ್ಥಳದಲ್ಲಿ ಈ ಗದ್ದಿಗೆ ಮಠ. ನಾವು ಹಿಂದಿನ ಯಾವುದೇ ಒಬ್ಬರು ತಪಸ್ವಿಗಳು, ಮುನಿಗಳು, ಸಂತರು, ಗುರುಗಳ ಒಂದು ಇತಿಹಾಸವನ್ನು ಗಮನಿಸುವಾಗ ಯಾವ ಸಂತರು ನಗರ ಪ್ರದೇಶದಲ್ಲಿ ಹೋದಂಥ ಒಂದು ಉದಾಹರಣೆ ಕೂಡ ಇಲ್ಲ. ಅದು ಮಹದೇಶ್ವರ ಇರ್ಬೋದು, ಸಿದ್ಧಲಿಂಗೇಶ್ವರ ಇರ್ಬೋದು, ಒಬ್ಬೊಬ್ಬರನ್ನೇ ನೋಡ್ತಾ ಹೋಗ್ಬೋದು. ಅದೊಂದು ರಾಮಾಯಣ ಮಹಾಭಾರತದ ಸಂದರ್ಭಗಳಲ್ಲಿ ನೋಡ್ಬೋದು. ಎಲ್ಲ ಸಂದರ್ಭಗಳಲ್ಲೂ ಕೂಡ ಒಂದು ನದಿ ತಟ, ಬೆಟ್ಟ ಗುಡ್ಡ, ಕಾಡುಗಳು ಇಂಥವುಗಳನ್ನೇ ಅವರ ಸಾಧನೆಗೆ ಮತ್ತು ಅವರ ಕಾರ್ಯಕ್ಷೇತ್ರವನ್ನಾಗಿ ಆಯ್ಕೆ ಮಾಡಿಕೊಂಡಂತಹದ್ದನ್ನು ಸಾಮಾನ್ಯವಾಗಿ ನಾವು ಗಮನಿಸುವಂತಹದ್ದು. ಅಂತಹ ಒಂದು ಪರಂಪರೆಯಲ್ಲಿ ಈ ಒಂದು ಅಜ್ಜಬಸವನಹಳ್ಳಿಯ ಗದ್ದಿಗೆ ಮಠ ಕೆಲವಾರು ವರ್ಷಗಳ ಹಿಂದೆ, ಶತಮಾನಗಳ ಹಿಂದೆ ಪ್ರಾರಂಭವಾಗಿರತಕ್ಕಂಥದ್ದು. ಈಗಿರುವ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳವರು ಈ ಮಠದ 4ನೇ ಪೀಠಾಧಿಪತಿಗಳು. ಹಿಂದೆ ಇದ್ದಂತಹ ಗುರುಗಳಿವರ ಗದ್ದಿಗೆ ಕೂಡ ಇಲ್ಲೇ ಮಠದಲ್ಲಿ ಸ್ಥಾಪನೆಯಾಗಿದೆ. ಅವರ ಆಶೀರ್ವಾದವನ್ನು ಪಡೆದು ಮಠವನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಮಠಮಾನ್ಯಗಳು, ಸಂಘ ಸಂಸ್ಥೆಗಳು ನಾಡಿಗೆ ನೀಡಿರುವಂತಹ ಕೊಡುಗೆ ಅಪಾರವಾದಂತಹ, ಅದು ಶೈಕ್ಷಣಿಕ ಇರ್ಬೋದು, ಸಾಮಾಜಿಕವಾದಂತಹದ್ದು ಇರ್ಬೋದು, ಸಾಂಸ್ಕೃತಿಕವಾದಂತಹದ್ದು ಇರ್ಬೋದು. ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಮಠಗಳು ಇಂತಹ ಸೇವಾ ಕಾರ್ಯವನ್ನು ನಾಡಿಗೆ ಸಲ್ಲಿಸ್ತಾ ಬಂದಿರತಕ್ಕಂತಹದ್ದು ಸರ್ವವಿದಿತವಾದಂತಹದ್ದು. ಮಠಛಾತ್ರಾದಿ ನಿಲಯ ಅಂತನ್ನೋ ಹಾಗೆ ಮಠಗಳು ಬಂದವರಿಗೆ ಆಶ್ರಯ ನೀಡೋದ್ರ ಜೊತೆಗೆ ಅವರಲ್ಲಿ ಆತ್ಮಸ್ಥೈರ್ಯವನ್ನು ಉಂಟು ಮಾಡುವಂತಹ, ಅವರಲ್ಲಿ ಜ್ಞಾನದ ಸಂಪತ್ತನ್ನು ಹೆಚ್ಚಿಸುವಂತಹ ಕಾರ್ಯಗಳನ್ನು ಕೂಡ ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ಆ ಕಾರಣಕ್ಕಾಗಿ ಕೆಲವು ವರ್ಷಗಳ ಹಿಂದೆ ಸಾಕ್ಷರತೆಯ ಅಂಕಿಯ ಮೊದಲಿಗೆ ಸಾಕ್ಷರತೆಯ ಪ್ರಮಾಣ ಇದ್ದದಂತೂ ಕೇರಳದಲ್ಲಿ, ಇಡೀ ದೇಶದಲ್ಲಿ. ಆನಂತರದಲ್ಲಿ ಕರ್ನಾಟಕದಲ್ಲಿ ಸಾಕ್ಷರರು ಮತ್ತು ವಿದ್ಯಾವಂತರ ಸಂಖ್ಯೆ ಹೆಚ್ಚಿನದಾಗಿ ಬೆಳೆದಿದ್ದರೆ ಅದು ಮಠಗಳ ಕಾರಣದಿಂದ ಅಂತಕ್ಕಂತಹದ್ದು ಕರ್ನಾಟಕದವರೆಲ್ಲ ಹೆಮ್ಮೆ ಪಡಬೇಕಾಗಿದೆ. ಸುತ್ತೂರು, ಸಿದ್ಧಗಂಗೆ, ಚಿತ್ರದುರ್ಗ, ನಾಗನೂರು ಇಂತಹ ಹೆಚ್ಚಿನ ಸಂಖ್ಯೆ ವಿಸ್ತರಿಸಿ ಸೇವೆ ಸಲ್ಲಿಸಿದಂತಹದ್ದು ಇರ್ಬೋದು. ಅಂದರೆ ಪ್ರತಿಯೊಂದು ಕರ್ನಾಟಕದಲ್ಲಿಯ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಇರುವಂತಹ ಅಜ್ಜಬಸವನಹಳ್ಳಿ ಇರುವಂತಹ ಮಠಗಳಲ್ಲೂ ಕೂಡ ಅವರ ಶಕ್ತ್ಯಾನುಸಾರ, ಅದು 2 ಹುಡುಗರಿರ್ಬೋದು, 3 ಹುಡುಗರಿರ್ಬೋದು, 5 ಹುಡುಗರಿರ್ಬೋದು, ಮಠದ ಆಶ್ರಯವನ್ನು ಭಾವಿಸಿ ಬಂದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಬೇಕಾದಂತಹ ಸವಲತ್ತುಗಳನ್ನು, ಅವಕಾಶಗಳನ್ನು ಕಲ್ಪಿಸಿಕೊಟ್ಟ ಕಾರಣದಿಂದಾಗಿ ಇವತ್ತು ಗ್ರಾಮಾಂತರ ಪ್ರದೇಶದ ಮಕ್ಕಳು ಕೂಡ ಮೇಲ್ಸ್ತರದಲ್ಲಿ ಬಂದು ನಾಡಿಗೆ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಹಾಗೆ ಮಠದಲ್ಲಿ ಅವರು ಶಿಕ್ಷಣವನ್ನು ಪಡೆಯುವಾಗ
ಶಿಕ್ಷಣದ ಜೊತೆಗೆ ಉತ್ತಮವಾದಂತಹ ಸಂಸ್ಕಾರಗಳನ್ನು ಕೂಡ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮಠದ ಒಂದು ಸಂಪ್ರದಾಯಗಳೇನಿರುತ್ತೋ ಅಲ್ಲಿ ಬಂದಂಥವರನ್ನು ಪ್ರೀತಿಯಿಂದ ಕಾಣ್ತಕ್ಕಂತಹದ್ದು, ಅವರನ್ನು ಗೌರವಿಸ್ತಕ್ಕಂತಹದ್ದು, ಅತಿಥಿಗಳನ್ನು ಆಧರಿಸ್ತಕ್ಕಂತಹದ್ದು, ಬಂದಂಥವ್ರಿಗೆ ಅವರಿಂದ ಸಾಧ್ಯ ಆದಷ್ಟು ಒಂದು ತುತ್ತು ಅನ್ನವನ್ನು ಕೊಡುವಂಥದ್ದು ಇರ್ಬೋದು. ಹೀಗೆ ಒಬ್ಬ ವ್ಯಕ್ತಿ ಸಾಮಾಜಿಕವಾದ ಕೆಲಸದಲ್ಲಿ ತನ್ನನ್ನು ಹೇಗೆ ತೊಡಗಿಸ್ಕೊಳ್ಬೇಕು ಅಂತಕ್ಕಂಥ ಸಂಸ್ಕಾರಗಳನ್ನು ಕೂಡ ಮಕ್ಕಳಲ್ಲಿ ಕಲಿಸುವಂಥ, ಅದು ಕಲಿಸಬೇಕಾಗಿಲ್ಲ, ಅವರು ಮಠದಲ್ಲಿ ನಡೆಯುವಂಥ ಸೇವಾ ಕಾರ್ಯಗಳನ್ನು ನೋಡಿ ಅವರ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದಾದಂಥ ಸಾತ್ವಿಕ ಅಂಶಗಳು ಕೂಡ ಮಠದ ಒಂದು ವ್ಯಾಪ್ತಿಯಲ್ಲಿ ಇರುತ್ತೆ ಅಂತಕ್ಕಂಥದ್ದು ಅಲ್ಲಿ ಓದಿದವರಂಥ ಎಲ್ಲವರ ಅಭಿಪ್ರಾಯ ಆಗಿದೆ. ಇವತ್ತು ಹೀಗೆ ಮಠದಿಂದ ಬೆಳೆದಂಥವರು ಜಗತ್ತಿನ ಎಲ್ಲ ಭಾಗಗಳಲ್ಲಿ ಇದ್ದಾರೆ. ಇನ್ನು ಜಗತ್ತಿನಾದ ಯುರೋಪ್ ಇರ್ಬೋದು, ಅಮೇರಿಕಾ ಇರ್ಬೋದು, ಪೂರ್ವದ ದೇಶಗಳಿರ್ಬೋದು, ಏಷ್ಯಾ ಖಂಡ ಇರ್ಬೋದು, ಜಗತ್ತಿನ ಯಾವ ದೇಶಕ್ಕಾದರೂ ಹೋಗಿ ಕರ್ನಾಟಕದಲ್ಲಿ ಮಠದಲ್ಲಿ ಅಥವಾ ಸಂಸ್ಥೆಗಳಲ್ಲಿ ಓದಂಥ ಒಬ್ಬರಾರು ವಿದ್ಯಾರ್ಥಿಗಳು ನಿಮ್ಗೆ ಸಿಕ್ಕೇ ಸಿಗ್ತಾರೆ. ನಾನು ಹುಡುಕ್ತಾ ಹೋಗ್ಬೇಕಾಗಿಲ್ಲ. ಮಾರ್ಕೆಟ್ ಪ್ರದೇಶದಲ್ಲಿ ಹೋದ್ರೆ ಕನ್ನಡ ಮಾತಾಡೋರು ಸಿಗ್ತಾರೆ. ನೀವು ದುಬೈಗೆ ಹೋದರೆ 100 ಜನ ಸಿಗ್ತಾರೆ. ಹೀಗೆ ಅಮೆರಿಕಾಗೆ ಹೋದರೆ ಅಲ್ಲಿ 100 ಜನ ಸಿಗ್ತಾರೆ. ನೀವು ಅವ್ರು ಕನ್ನಡ ಮಾತಾಡೋರು ಕೇಳಿದ್ರೆ ಇಲ್ಲ ನಾವು ಇಲ್ಲಿ ಓದಿದ್ವಿ ಇಂಥ ಗುರುಗಳಿದ್ರು ಅಂತಕ್ಕಂಥದ್ದನ್ನು ಸಂತೋಷದಿಂದ ಹಂಚ್ಕೊಳ್ತಾರೆ. ಹಾಗೆ ಇವತ್ತು ಇಲ್ಲಿ ಮಠಮಾನಗಳಲ್ಲಿ ಓದಿರ್ತಕ್ಕಂತಹ ವಿದ್ಯಾರ್ಥಿಗಳು ಜಗತ್ತಿನಾದ್ಯಂತ ಕೆಲಸ ಮಾಡ್ತಾ ಇದ್ದಾರೆ. ಲಕ್ಷಗಟ್ಟಲೆ ಲಕ್ಷಾಧೀಶ್ವರರಾಗಿದ್ದಾರೆ, ಕೋಟ್ಯಾಧೀಶ್ವರರಾಗಿದ್ದಾರೆ, 1000 ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಅಂತ ಎಲ್ಲ ಸಾಧನೆಗಳನ್ನು ಮಾಡಿರುವಂಥವರ ಕೀರ್ತಿಗೆ ಕಾರಣವಾದಂತಹದ್ದು ಕರ್ನಾಟಕದ ಮಠಮಾನ್ಯಗಳು ಅಂತಕ್ಕಂಥದ್ದು ಗಮನಿಸಬೇಕಾದಂತಹದ್ದು. ನಮ್ಮ ದೇಶ ಸಾಂಸ್ಕೃತಿಕವಾಗಿ ಸಂಪತ್ಭರಿತವಾದಂತಹದ್ದು, ಸಾವಿರಾರು ವರ್ಷಗಳ ಭವ್ಯ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು, ಆಧ್ಯಾತ್ಮಿಕತೆಯನ್ನೇ ತನ್ನ ಒಂದು ಆಂತರಿಕವಾದ ಶಕ್ತಿಯನ್ನಾಗಿ ರೂಪಿಸಿಕೊಂಡಿರುವಂಥ ದೇಶ ಅಂದರೆ ಭಾರತ ದೇಶ ಅಂತಕ್ಕಂಥದ್ದು. ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಆತನ ಒಂದು ಅಸ್ತಿತ್ವದ ಬಗ್ಗೆ, ಭಗವಂತನ ಅಸ್ತಿತ್ವದ ಬಗ್ಗೆ ನಂಬಿಕೆ ಇದೆ, ಶ್ರದ್ಧೆ ಇದೆ. ಅನೇಕ ಜನರು ಈ ದೇಶದಲ್ಲಿ ತಾನೇ ಅಂತನ್ನೋರಿಗೆ ಎಷ್ಟು ಸ್ಥಾನಮಾನ ಇದೆಯೋ, ಭಗವಂತ ಇಲ್ಲೇ ಎಲ್ಲ ಪ್ರಕೃತಿಯಿಂದಲೇ ನಡೆಯುತ್ತೆ ಅಂತನ್ನುವಂಥವ್ರ ವಾದಕ್ಕೂ ಕೂಡ ಅಷ್ಟೇ ಸ್ಥಾನಮಾನವನ್ನು ಕೊಟ್ಟಂತಹದ್ದು ನಮ್ಮ ಭಾರತ ದೇಶದ ಆಧ್ಯಾತ್ಮಿಕತೆಯ ಒಂದು ಹಿರಿಮೆ ಅಂತಕ್ಕಂಥದ್ದು ಭಾರತದ ವಿಶೇಷವಾದ ಸಂಗತಿ. ಅಲ್ಲಿ ಆಸ್ತಿಕರು, ನಾಸ್ತಿಕರು ಇತ್ಯಾದಿ ಅನೇಕ ಮಾತುಗಳನ್ನು ಹೇಳಿದ್ದಾರೆ. ಯಾರು ಭಗವಂತನ ನಂಬಿಕೆ ಇಡ್ತಾರೋ, ವಿಶ್ವಾಸ ಇಡ್ತಾರೋ ಅವರು ಆಸ್ತಿಕರು. ಯಾರು ಭಗವಂತ ಅಂತ ಅನ್ನೋದೇ ಇಲ್ಲ, ಎಲ್ಲ ಪ್ರಕೃತಿಯ ನಿಯಮ ಹೊರತು ಗಾಳಿ ಯಾತಿ ಕಾಡುತ್ತೆ ಅಂದರೆ ಗಿಡ ಇದೆ ಗಾಳಿ ಆಡುತ್ತೆ, ಸೂರ್ಯ ಇದೆ ಬಿಸಿಲು ಬರ್ತಾನೆ, ಮಳೆ ಬರುತ್ತೆ ನೀರು ಹರಿಯುತ್ತೆ, ಇದೆಲ್ಲ ಪ್ರಾಕೃತಿಕವಾಗಿ ಪ್ರೀತಿಸುವಂತಹವರ ವಾದಗಳು. ಅವರೇನು ಪ್ರಾಕೃತಿಕವಾಗಿದೆ ಅಂತನ್ನತ್ತೆ ಅದೇ ಭಗವಂತನ ಅಂಶ, ಭಗವಂತನಿಂದಲೇ ಅದು ಬಂದಿದೆ ಅಂತಕ್ಕಂತಹದ್ದು ಆಸ್ತಿಕರವಾದಂಥ ಮನೋಭಾವ. ಅವರ ಅಭಿಪ್ರಾಯ ಬೇರೆ, ಅದರ ಕೊನೆಯ ಸತ್ಯ ಒಂದೇ ಆಗಿರುತ್ತೆ. ಅದು ಅವ್ರು ಹೇಗೆ ಭಗವಂತನಿಂದಲೇ, ಭಗವಂತ ಇಲ್ಲದೆ ಹೆಂಗೆ ಬರ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಆಸ್ತಿಕರು ಹೇಳ್ತಾರೆ. ಅವ್ರು ಹೇಳ್ತಾರೆ ಭಗವಂತ ಆಗಬೇಕು, ಪ್ರಕೃತಿ ಇದೆ ಅಂತೇಳಿ. ಆದರೆ ಗಾಳಿ ಇರೋದು ನಿಜ, ಬೆಳಕಿರೋದು ನಿಜ, ನೀರು ಸಿಗೋದು ನಿಜ, ಅವೆಲ್ಲ ಭಗವಂತನಿಗೆ ವರದಾನವಾಗಿ ಬಂದಿರುವಂತಹದ್ದು. ಭಗವಂತನ ಸೃಷ್ಟಿಯ ವೈಚಿತ್ರ್ಯ ವಿಶೇಷವಾದಂತಹದ್ದು. ಇವತ್ತು ಜಗತ್ತಿನಲ್ಲಿ ಇಷ್ಟೆಲ್ಲ ವ್ಯಾಪಕವಾಗಿ ವಿಶಾಲವಾಗಿದೆ, ಜಗತ್ತು ಇಷ್ಟು ವೈಜ್ಞಾನಿಕವಾಗಿ ಬೆಳೆದಿದೆ. ಇವತ್ತು ಬೇರೆ ಗ್ರಹಗಳಿಗೆಲ್ಲ ಹೋಗಿ ಜನ ಸತ್ಯಾನ್ವೇಷಣೆಯನ್ನು ಮಾಡುವಂಥ ಸಂದರ್ಭಗಳು ಬಂದಿದೆ. ಅಲ್ಲಿ ಎಷ್ಟೋ ಕಾಲ ಇರುವಂಥ ವ್ಯವಸ್ಥೆಗಳು ಕೂಡ ಉಂಟಾಗಿದೆ. ಈ ಜಗತ್ತಿನಲ್ಲಿ ಎಷ್ಟು ಸಾವಿರ ನಕ್ಷತ್ರಗಳಿದೆ ಅಂತಕ್ಕಂಥದ್ದನ್ನು ಯಾವ ವಿಜ್ಞಾನಿಯೂ ಇದುವರೆಗೂ ಕಂಡುಹಿಡಲಿಕ್ಕೆ ಸಾಧ್ಯ ಆಗಿದೆ. ನಾವು ಚಂದ್ರ ಅಂತೀವಿ, ಮಂಗಳ ಗ್ರಹ, ನವಗ್ರಹಗಳು ಇತ್ಯಾದಿ ಎಲ್ಲ ಹೇಳ್ತೀವಿ. ಆದರೆ ಒಟ್ಟು ನಕ್ಷತ್ರಗಳು ಎಷ್ಟು ಜಗತ್ತಿನಲ್ಲಿ ಇದೆ ಈ ಒಂದು ವಿಸ್ತಾರವಾದ ಇದರಲ್ಲಿ ಅಂತ ಅನ್ನೋದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂಗ್ಲೆಂಡ್ನಲ್ಲಿ ಒಬ್ಬ ವಿಜ್ಞಾನಿ ಆಗಿ ಹೋದರು. ಅವ್ರಿಗೆ 2 ಕಾಲುಗಳಿರಲಿಲ್ಲ, ಸ್ವಾಧೀನ ಇರಲಿಲ್ಲ, ವೀಲ್ ಚೇರ್ನಲ್ಲಿ ಅವಾಗ ಓಡಾಡ್ತಾ ಇದ್ರು. ಪ್ರಸಿದ್ಧವಾದಂಥ ಪುಸ್ತಕಗಳನ್ನು ಬರೆದಂಥ ವಿಜ್ಞಾನಿ. ಅವರು ಈ ಸತ್ಯ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಭೌತ ವಿಜ್ಞಾನಿಗಳನ್ನೆಲ್ಲ ಕುರಿತು ಒಂದು ಎಚ್ಚರಿಕೆ ಮಾತು ಹೇಳ್ತಾರೆ. ಏನಂತಂದರೆ, ನೀವು ಜಗತ್ತಿನಲ್ಲಿರೋ ನಕ್ಷತ್ರಗಳನ್ನೆಲ್ಲ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಈ ಜಗತ್ತಿನಲ್ಲಿ ಭೂಖಂಡದಲ್ಲಿ ಮನುಷ್ಯನಿಗೆ ಬೇಕಾದಂಥ ಎಲ್ಲ ಇದೆ, ಮನುಷ್ಯನ ಸಂಖ್ಯೆ ಎಷ್ಟೋ ಕೋಟಿಗಟ್ಟಲೆ ಇದೆ ಅಂತಕ್ಕಂಥದ್ದು ನಾವೆಲ್ಲ ಹೆಮ್ಮೆ ಪಡ್ತಾ ಇದ್ದೀವಿ. ಇನ್ನು ಯಾವ್ಯಾವ ನಕ್ಷತ್ರದಲ್ಲಿ ಏನೇನಿದೆ ಅಂತ ಹೇಳಲಿಕ್ಕೆ ಬರಲ್ಲ. ಆ ನಕ್ಷತ್ರದಲ್ಲಿರೋರು ಇಲ್ಲಿ ಭೂಮಿಲಿ ಇದೆ ಅಂತಕ್ಕಂಥದ್ದು ಗೊತ್ತಿಲ್ಲದೆ ಸುಮ್ಮನೆ ಅವರಿದ್ದಾರೆ. ಅಕಸ್ಮಾತ್ ನೀವು ಪತ್ತೆ ಮಾಡಿ ಈ ಜಗತ್ತನ್ನೇ ನಾಶ ಮಾಡುವಂಥ ಇನ್ನೊಂದು ನಕ್ಷತ್ರ ಇದ್ದರೆ ಇಡೀ ಮನುಷ್ಯ ಕುಲವ ನಾಶ ಆಗುತ್ತೆ, ಯಾಕೆ ಅಷ್ಟೆಲ್ಲ ಕಷ್ಟಪಡಕ್ಕೆ ಹೋಗ್ತೀರಿ, ಸುಮ್ಮನೆ ಆರಾಮಾಗಿರೋದ್ರಿಂದ ಇಟ್ಕೊಳ್ಳಿ ಅಂತ ವಿಜ್ಞಾನಿ, ಒಬ್ಬ ಭೌತ ವಿಜ್ಞಾನಿ ಎಚ್ಚರಿಕೆ ಮಾತುಗಳನ್ನು ಕೂಡ ಹೇಳ್ತಾನೆ.
ಅಂದರೆ ಇಲ್ಲಿಗಿಂತಲೂ ಕ್ರೂರವಾದಂಥ ಸಂಗತಿಗಳು ಅನೇಕ ನಕ್ಷತ್ರಗಳು ಏನಿದೆ ಅಂತಕ್ಕಂಥದ್ದನ್ನು ಯಾರು ಕೂಡ ಇದುವರೆಗೂ ಪತ್ತೆ ಮಾಡಲಿಕ್ಕೆ ಹೇಳಿಲ್ಲ. ನಕ್ಷತ್ರಗಳು ಏನಿದೆ ಅಂತ ಅನ್ನೋದು ಕೂಡ ಪತ್ತೆ ಮಾಡಲಿಕ್ಕೆ ಸಾಧ್ಯ ಇದೆ ಇರುವಂಥ ಸಂಗತಿಯನ್ನು ಗಮನಿಸುವಾಗ ಈ ಜಗತ್ತು ಎಷ್ಟು ವೈಶಾಲ್ಯವಾದನ್ನ ಪಡೆದುಕೊಂಡಿದೆ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಜಗದಗಲ ಮಗಿಲಗಲ ಮಿಗಿಯಗಲ. ಅಂತಹ ಒಂದು ವಸ್ತು ಇದ್ದರೆ ಅದು ಭಗವಂತ ಅಂತೇಳಿ. ನೋಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥದ್ದು, ಮುಟ್ಲಿಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥದ್ದು, ಗುರುತಿಸ್ಲಿಕ್ಕೆ ಸಾಧ್ಯ ಇರ್ತಕ್ಕಂಥದ್ದು, ಯಾವುದಕ್ಕೂ ಸಾಧ್ಯವಿಲ್ಲದೆ ಇರುವಂಥ ಒಂದು ವಸ್ತು ಅಂದರೆ ಅದು ಭಗವಂತ ಅಂತ ಮಾತನ್ನು ಬಸವಣ್ಣವರು ಸ್ಪಷ್ಟವಾದ ಮಾತುಗಳಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅಂತಹ ಒಂದು ಆಧ್ಯಾತ್ಮಿಕ ಪರಂಪರೆ ಈ ದೇಶದಲ್ಲಿ ಬೆಳೆದು ಬಂದಿದೆ. ನಮ್ಮ ಭಾರತೀಯರಿಗೆ ಹೇಗೆ ಭಗವಂತ ಅಂತಂದರೆ ಅದು ಭಗವಂತ ಅನ್ನೋದು ಹೊರಗಿರೋ ವಸ್ತು ಅಂತಲ್ಲ, ನಮ್ಮೊಳಗಿರುವಂಥ ಭಗವಂತನೇ ಅನ್ನೋದನ್ನ ನಂಬಿಕೆ ಇರತಕ್ಕಂತಹದ್ದು ನಮ್ಮ ಭಾರತೀಯರು. ಎಷ್ಟೋ ಸಂದರ್ಭಗಳಲ್ಲಿ ಬೇರೆ ಧರ್ಮೀಯರು ಆಚರಿಸುವಂತಹ ಆಚರಣೆಗಳ ಕುರಿತು ನಮ್ಮವರು ಮಾತನಾಡ್ತಕ್ಕಂಥದ್ದು ಏನಂತಂದರೆ, ಆ ಧರ್ಮದವರು ಇಂಥ ವಾರ ಪೂಜೆ ಮಾಡ್ತಾರೆ, ಈ ಧರ್ಮದವರು ಇಂಥ ವಾರ ಪೂಜೆ ಮಾಡ್ತಾರೆ, ಆದರೆ ನಮ್ಮವ್ರು ಯಾವುದರಲ್ಲೂ ಇಲ್ವಲ್ಲ ಅಂತಕ್ಕಂತಹ ಅನೇಕ ಸಾರಿ ಉದ್ಗಾರಗಳನ್ನು ತೆಗೆಯತಕ್ಕಂಥದ್ದನ್ನು ನೀವು ಗಮನಿಸಿದ್ವಿ. ಆದರೆ ಅದರ ಹಿಂದೆ ಇರತಕ್ಕಂಥ ವಾಸ್ತವ ಸಂಗತಿ ಅಂತಂದರೆ, ಭಾರತೀಯರಿಗೆ ವಿಶೇಷವಾಗಿ ಹಿಂದೂಗಳಿಗೆ ಅವ್ರಿಗೆ 24 ಗಂಟೆ 365 ದಿವಸನೂ ಕೂಡ ಭಗವಂತ ಅವ್ರೊಳಗೆ ಇರ್ತಾನೆ. ಅವ್ರು ಯಾವತ್ತೋ ಒಂದು ವಾರಕ್ಕೆ ಭಗವಂತ ಸಿಗುವಂಥದ್ದಲ್ಲ. ನಮಗೆ ನಮ್ಮ ಭಾರತೀಯರ ಮನಸ್ಸುಗಳು ಹೇಗಿದೆ ಅಂತಂದರೆ, ಒಂದು ಸ್ಕೂಟ್ರಲ್ಲಿ ಹೋಗ್ತಿರ್ತಾನೆ, ಅಕಸ್ಮಾತ್ ಸೂಟು ದೊಡಕಿ ಅವನೇನೋ ತೊಂದರೆ ಆಗಲಿಲ್ಲ ಮುಂದೆ ಹೋದಾಗ ತಕ್ಷಣ ಭಗವಂತನ ನಮಸ್ಕಾರ ಮಾಡ್ತಾನೆ, ದೇವ್ರು ಒಳ್ಳೇದು ಮಾಡಬೇಕು ನಮಗೆ ಅಂತ. ಕಾರಲ್ಲಿ ಹೋಗ್ತಿರ್ತಾನೆ, ಯಾವುದೋ ಆಕ್ಸಿಡೆಂಟ್ ಆಗಬೇಕಾಗಿರುತ್ತೆ, ಇನ್ನೇನು ಆಕ್ಸಿಡೆಂಟ್ ಆಗಬೇಕು, ಸತ್ವ ಬದುಕುದು ಅಂತ ಇರುತ್ತೆ ಅಂತ, ಅದು ಮುಂದೆ ಜಾರ್ತಾ ಅಂತಂದರೆ ದೇವ್ರು ಒಳ್ಳೇದು ಮಾಡಿದ ಅಂತಾನೆ. ಇದು ಭಾರತೀಯರ ಮನಸ್ಸು ಅಂತಕ್ಕಂಥದ್ದು. ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಭಗವಂತನ ನಾವು ಮರೆಯದಂತೆ ಪೂಜಿಸುವಂಥ ಆರಾಧಿಸುವಂಥ ಮನಸ್ಸು ಅಂತಂದರೆ ಅದನ್ನು ಭಾರತೀಯ ಮನಸ್ಸುಗಳು ಅಂತಕ್ಕಂತಹದ್ದು. ಭಾರತೀಯರೆಲ್ಲ ಹೆಮ್ಮೆ ಸಂತೋಷ ಪಡಬೇಕಾದ ಸಂಗತಿ. ಆ ದೇಶದಲ್ಲೇ ನಾವು ಬದುಕ್ತಾ ಇದ್ದೇವೆ ಅಂತಕ್ಕಂಥದ್ದು ಕೂಡ ನಮಗೆಲ್ಲ ಅಭಿಮಾನದ ಸಂಗತಿಯಾಗಿದೆ. ಅಂಥ ಒಂದು ಭವ್ಯ ಪರಂಪರೆಯೇ ಬೆಳೆದು ಬಂದಿದೆ. ಭಾರತದಲ್ಲಿ ಅನೇಕ ಧಾರ್ಮಿಕ ಸಂಸ್ಥೆಗಳಿದೆ, ಮಠಮಾನ್ಯಗಳಿದೆ, ವಿವಿಧ ಪರಂಪರೆಯ ಮಠಗಳು ಗುರುವಂತಹ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕುಂಭಮೇಳ ನಡೆಯುವಂತಹ ಸಂದರ್ಭದಲ್ಲಿ ಗಮನಿಸಿರ್ಬೋದು, ಅಲ್ಲಿಂದ ಉತ್ತರ ಭಾರತದಿಂದ ಎಲ್ಲ ಪ್ರಮುಖವಾದಂಥ ಮಠಾಧಿಪತಿಗಳು ಹೇಗೆ ಬಂದಲ್ಲಿ ಭಾಗವಹಿಸ್ತಾರೆ. ನಾಗಸಾಧುಗಳ ಸಂಖ್ಯೆ ಸಾವಿರ ಸಂಖ್ಯೆ ಇದೆ. ಅಂದರೆ ಹಿಮಾಲಯದ ಒಂದು ವಿಸ್ತಾರವಾದ ಪ್ರದೇಶದಲ್ಲಿ ಸರ್ವವನ್ನು ತ್ಯಾಗ ಮಾಡಿ ನಾಡಿಗೆ ಒಂದು ಮಂಗಳವನ್ನು ಬಯಸುವಂತಹ ಮನಸ್ಸುಗಳು ಕೂಡ ಯಾವತ್ತಿಗೂ ಇರುತ್ತದೆ ಅಂತಕ್ಕಂತಹದ್ದು ಮುಖ್ಯವಾಗಿ ಗಮನಿಸಬೇಕಾದಂತಹದ್ದು. ಸ್ವಾಮಿ ವಿವೇಕಾನಂದರನ್ನು ಮಾತು ಹೇಳ್ತಾರೆ, ಈ ಜಗತ್ತು ದೇಶ ಎಲ್ಲಿವರೆಗೆ ನೆಮ್ಮದಿ ಶಾಂತಿ ಸಮೃದ್ಧಿಯಿಂದಿರುತ್ತೆ ಅಂದರೆ ಗೊತ್ತಿಲ್ಲದ ಹಾಗೆ ಎಲ್ಲಿಯ ತನಕ ಜಗತ್ತಿನ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಮಾಡುವಂಥ ಮನಸ್ಸುಗಳಿರುತ್ತೆ, ಅಲ್ಲಿ ತನಕ ಈ ದೇಶ ಸುಭದ್ರವಾಗಿರುತ್ತೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಹಾಗೆ ಅಂತಹ ಪ್ರಾರ್ಥನೆಯ ಕಾರಣಗಳಿಂದಾಗಿಯೇ ಇವತ್ತು ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿ ಯುದ್ಧದ ಸನ್ನಿವೇಶ ನಿರ್ಮಾಣ ಆಗಿದೆ. ಅನೇಕ ಸಾವು ನೋವುಗಳು ಸಂಭವಿಸ್ತಾ ಇದೆ. ನಿರಪರಾಧಿಗಳು ಕೂಡ ಬಲಿಯಾಗಬೇಕಾದಂಥ ಸಂದರ್ಭ ಇದೆ. ಏನೋ ತಿಳಿದೇ ಇರುವಂತಹ ಮುಗ್ಧ ಬಾಲಕರು ಕೂಡ ಯಾರೋ ಒಂದು ಕ್ರೌರ ಮನಸ್ಸುಗಳಿಗೆ ಇಡೀ ಶಾಲೆ ಮಕ್ಕಳು ಪ್ರಾಣವನ್ನು ತೆರಬೇಕಾದಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಇದೆಲ್ಲವೂ ಯಾವುದೇ ಕಾರಣದಿಂದ ಎಲ್ಲಿ ಒಂದು ಧಾರ್ಮಿಕ ಹಿನ್ನೆಲೆ ಇರಲ್ಲ, ಮನುಷ್ಯನಿಗೆ ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುವಂಥ ಅವಕಾಶಗಳು ಸಿಗೋದಿಲ್ಲ, ಅಂತ ಪ್ರಯತ್ನ ಮಾಡೋದಿಲ್ಲ. ತನ್ನನ್ನು ಯಾವ ಮನುಷ್ಯ ಅರ್ಥ ಮಾಡ್ಕೊಂಡಿಲ್ಲ ಅಂಥವನು ಜಗತ್ತನ್ನು ಅರ್ಥ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ತನ್ನನ್ನು ತಾನು ಅರ್ಥ ಮಾಡಿಕೊಂಡ್ರೆ ಜಗತ್ತನ್ನು ಅರ್ಥ ಮಾಡಿಕೊಂಡ ಹಾಗೆ ಅಂತೇಳಿ. ಅದರಿಂದ ಪ್ರತಿಯೊಬ್ಬ ಮನುಷ್ಯನು ಕೂಡ ಆಧ್ಯಾತ್ಮಿಕತೆಯನ್ನು ಗಳಿಸುವಂಥ ಪ್ರಯತ್ನ ಮಾಡಿದ್ರೆ ಜಗತ್ತಿನಲ್ಲಿ ಇವತ್ತು ಸಂಭವಿಸ್ತಾ ಇರುವಂತಹ ಅನೇಕ ಒಂದು ಕ್ರೌರ್ಯದ ಸಂಗತಿಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದು ಯಾವುದಕ್ಕೆ ಪರಿಹಾರ ಅಂತಂದರೆ ಮನುಷ್ಯ ಧಾರ್ಮಿಕ ಪ್ರಜ್ಞೆಯನ್ನು ಬಳಸ್ಕೊಂಡ್ರೆ ತನ್ನ ಒಂದು ಸ್ಥಾನಮಾನ ಏನು ಅಂತ ಇಡೀ ಜಗತ್ತಿನ ವ್ಯಾಪ್ತಿಯನ್ನು ಗಮನಿಸಿದಾಗ ತಾನೇನು ಅಂತ ಗಮನಿಸಿದಾಗ ನೆಪೋಲಿಯನ್ ಅಂತಹ ಉದಾಹರಣೆ ಇದೆ, ಹಿಟ್ಲರ್ನ ಉದಾಹರಣೆ ಇದೆ, ಜಗತ್ತಿನಲ್ಲಿ ಇಂಥ ಅನೇಕ ಉದಾಹರಣೆಗಳು ನಮ್ಮ ಕಣ್ಣಿಂದ ಇದೆ. ಆದರೆ ಅಂತಹ ದೊಡ್ಡ ವ್ಯಕ್ತಿಗಳ ನಿಂತೆ ಸವಾಲಾಗಿ ನಿಂತಹ ಸಂತರು ಕೂಡ ನಮ್ಮ ಇತಿಹಾಸದಲ್ಲಿ ಕಂಡು ಹೋಗ್ತಾರೆ. ಅದರಿಂದ ಅಂತಹ ಎಲ್ಲ ಕ್ರೌರ್ಯದ ಸಾತ್ವಿಕ ಶಕ್ತಿಗಳು ಜಗತ್ತಿನಲ್ಲಾಗಿದೆ ಅಂತಕ್ಕಂಥ ಒಂದು ಕ್ಷಣ ಅವಲೋಕಿಸಿದ್ರೆ ಅಂತಹ ಕ್ರೌರ್ಯದ ಕೆಲಸಗಳಲ್ಲಿ ನಾವು ತೊಡಗಿಸ್ಕೊಳ್ಬಾರ್ದು ಅಂತಕ್ಕಂಥ ಭಾವನೆ ಸಹಜವಾಗಿ ಯಾರಲ್ಲೂ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಜಗತ್ತಿನಲ್ಲಿ ಶಾಂತಿ ನೆಮ್ಮದಿ ನೆಲೆಸಬೇಕಾದ್ರೆ ಧಾರ್ಮಿಕ ಪ್ರಜ್ಞೆ, ಧಾರ್ಮಿಕ ಆಚರಣೆ
ಒಂದು ಮಠಮಾನ್ಯಗಳು ದೇವಸ್ಥಾನಗಳಲ್ಲಿ ನಂಬಿಕೆ ವಿಶ್ವಾಸ ಬಂದಾಗ ಅಂತಹ ಒಂದು ಸಾತ್ವಿಕ ಭಾವನೆ ಜಗತ್ತಿನಲ್ಲಿ ವ್ಯಾಪಕವಾಗಿ ಮೂಡಲಿಕ್ಕೆ ಸಾಧ್ಯ ಆಗುತ್ತೆ, ಶಾಂತಿ ಸ್ಥಾಪನೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಪ್ರಯತ್ನದಲ್ಲಿ ಮಠಮಾನ್ಯಗಳು ವಿಶೇಷವಾಗಿ ಕರ್ನಾಟಕದಲ್ಲಿ ಸಾವಿರಾರು ವರ್ಷಗಳಿಂದ ತೊಡಗಿಸಿಕೊಂಡಿರತಕ್ಕಂಥದ್ದು ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ. ಅಂಥ ಮಠಪೀಠಗಳಲ್ಲಿ ಒಂದಾದಂತಹ ಕನಕಪುರ ತಾಲೂಕಿನ ಕೋಡಿಹಳ್ಳಿಯ ಈ ಒಂದು ಅಜ್ಜಬಸವನಹಳ್ಳಿ ಮಠ ಕೆಲವಾರು ವರ್ಷಗಳ ಹಿಂದೆ ಪ್ರಾರಂಭ ಆಗಿದೆ. ಈಗಿನ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಅದರ ಪೀಠಾಧಿಪತಿಗಳಾಗಿ ಅವರ ಪಕ್ಕದ ಒಂದು ತಮಿಳುನಾಡಿನ ಮೂಲ ಸ್ವಂತ ಸ್ಥಳ ಗಾಯಲ್ಪಟ್ಟಿ, ಅಲ್ಲಿಂದ ಗುರುಗಳ ಒಂದು ವ್ಯಕ್ತಿತ್ವದಿಂದ ಆಕರ್ಷಿತರಾಗಿ ಇಲ್ಲಿ ಕನಕಪುರ ಮಠ, ಮುನೇಗವಿ ಮಠ ಇತ್ಯಾದಿ ಎಲ್ಲ ಮಠಗಳಲ್ಲಿ ವ್ಯಾಸಂಗ ಮಾಡಿ ಗುರುಗಳ ಸೇವೆಯನ್ನು ಮಾಡಿ ಇಲ್ಲಿ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ನೆಲೆಸಿದ್ದಾರೆ. ಇಲ್ಲಿ ಯಾವ ಭಜನಗೋಷ್ಠಿನೂ ಇಲ್ಲ. ಇಲ್ಲಿ ಆಕಾಶ, ನೆಲ, ಮರ ಮೂರೇ ಇರೋದು. ಯಾವಾಗ ಬೇಕಾದ್ರೂ ಅನುಷ್ಠಾನ ಮಾಡಲಿಕ್ಕೆ ಇರೋದು. ಗುರುಗಳಷ್ಟೇ ಅಲ್ಲ, ನೀವು ಯಾವಾಗ ಬೇಕಾದ್ರೂ ಇಲ್ಲಿ ಬಂದರೆ ನೀವು ಕನಕಪುರ, ಮೈಸೂರು, ಬೆಂಗಳೂರು ಇರೋದಕ್ಕೂ ಇಲ್ಲಿರೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಇಲ್ಲಿ ಬಂದು ಮನಸ್ಸು ಪ್ರಶಾಂತ ಆಗಬೇಕು ಅಂತಂದರೆ ಅಜ್ಜ ಬಸವನಹಳ್ಳಿ ಮಠಕ್ಕೆ ಬಂದು ಸುಮ್ಮನೆ ಕೂತ್ಕೊಂಡು ಸಾಕು, ಮನಸ್ಸಿಗೆ ಶಾಂತಿ ಪ್ರಶಾಂತಿ ಸಿಗ್ಲಿಕ್ಕೆ ಸಾಧ್ಯ. ಎಲ್ಲಿ ಪ್ರಕೃತಿ ಇರುತ್ತೋ ಅಲ್ಲಿ ಮನಸ್ಸಿಗೆ ಪ್ರಶಾಂತಿ ಶಾಂತಿ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಶನಿವಾರ ಭಾನುವಾರ ಬಂದರು ಅಂದರೆ ಬೆಂಗಳೂರಿನಿಂದ ಎಲ್ಲ ಕಡೆ ಕಾರ್ಗಳು ಹೋಗ್ತಿರುತ್ತೆ, ಭಾನುವಾರ ಅಂದ್ರೆ ವಾಪಸ್ ಬರ್ತೀರಿ. ಎಲ್ಲೋಗ್ತಿರ್ತಾ ಅಂದರೆ ಒಂದು ಕಾಡು ಒಂದು ಬೀದಿ ತಟ್ಟಕ್ಕೆ ಹೋಗಿರ್ತಾರೆ. ಯಾಕೆ ಅಂತಂದರೆ ಬೆಂಗಳೂರಿಗೆ ಆಗಲ್ಲಪ್ಪ ಅಂತ ಹೋಗಿರ್ತಾರೆ. ಯಾವಾಗಲೂ ಅದೇ ಇರ್ತದೆ. ಬೆಂಗಳೂರಿನವ್ರು ಯಾವ್ದು ಬೇಕು ಅಂತ ಹೋಗ್ತಾರೋ ಅದು ಯಾವಾಗಲೂ ಇದೆ. ಅಜ್ಜ ಬಸವನಹಳ್ಳಿಯಲ್ಲಿ ಅವ್ರ ಸ್ವಾಮೀಜಿಯವರು ಎಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೂ ಅಭಿವೃದ್ಧಿ ಕೆಲಸ ಆಗಬೇಕಾಗಿದೆ ಅಂತೇಳಿ. ಅವ್ರ ಮಠಕ್ಕೆ ಯಾವುದೂ ಆಸ್ತಿ ಇಲ್ಲ, ಜಮೀನಿಲ್ಲ. ಭಕ್ತರೇ ದೊಡ್ಡ ಆಸ್ತಿ ಅಂತ ಹೇಳಿ, ಭಕ್ತರ ಆಸ್ತಿಗಿಂತ ದೊಡ್ಡದು ಯಾವುದು ಬೇಕು, ಅದಕ್ಕಿಂತ ಯಾವುದು ಜಮೀನಿದ್ರೆ ಮಳೆ ಬಂದರೆ ಉಂಟು, ಮಳೆ ಬರೋದೇನಿಲ್ಲ. ಅದ್ರ ಭಕ್ತರದ್ದು ಅಂತಂದು ಯಾವ ಇದ್ದ ಹೇಳ್ತಾರೆ. ಅದರಿಂದ ಅವ್ರ ಕಾಯಮಾದಂಥ ಸಂಪತ್ತು ಯಾವುದು ಅಂತಂದರೆ ಮಠದ ಭಕ್ತರು. ಹಾಗೆ ಅವ್ರ ಭಕ್ತರ ಬಗ್ಗೆ ಅವರು ಅಷ್ಟೇ ಪ್ರೀತಿಯಿಂದ ಅವರೆಲ್ಲ ಒಂದು ಶುಭ ಕಾರ್ಯಗಳಲ್ಲಿ ಪ್ರತಿಯೊಂದರಲ್ಲಿ ಕೂಡ ಭಾಗಿಗಳಾಗಿ ಅವರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದಾರೆ. ಹಾಗೆ ಅವರು ಕೂಡ ಅಷ್ಟೇ ಪ್ರೀತಿಯಿಂದ ನಡೆದುಕೊಂಡಿದ್ದಾರೆ. ಅವರಿನ್ನೂ ಮಠದ ಅಭಿವೃದ್ಧಿ ಕಾರ್ಯಗಳಿಗೆ ಎಲ್ಲರೂ ಸಹಾಯ ಸಹಕಾರ ಇರಬೇಕು ಅಂತ ನಾವು ಆಶಯವನ್ನು ವ್ಯಕ್ತ ಮಾಡಿದ್ದಾರೆ. ನೀವು ಅದಕ್ಕೆಲ್ಲ ಸಹಕರಿಸ್ತೀರಿ ಅಂತ ಆಶಯವನ್ನು ವ್ಯಕ್ತ ಮಾಡಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ರವಿ ಅವರು ಬಂದು ಆ ರೀತಿ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಮಠಕ್ಕೆ ನೀಡುವುದಾಗಿ ಭರವಸೆ ನೀಡಿ ತೆರಳಿದ್ದಾರೆ. ಹಾಗೂ ಸುರೇಶ್ ಅವರು ದೂರವಾಣಿ ಮಾಡಿ ಸ್ವಲ್ಪ ತಡವಾಗಿ ಮಠಕ್ಕೆ ಬಂದೇ ಬರ್ತೀನಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಇತರ ಗಣ್ಯಮಾನ್ಯರು ಕಾರಣಾಂತರಗಳಿಂದ ಬರಲಿಕ್ಕಾಗಲ್ಲ. ಸೋಮಣ್ಣವರು ಸಂದೇಶವನ್ನು ಕೂಡ ಕಳಿಸಿಕೊಟ್ಟು ಶುಭವನ್ನು ಹಾರೈಸಿದ್ದಾರೆ. ಪೂಜ್ಯ ಸಿದ್ಧಗಂಗೆಯ ಸಿದ್ಧಲಿಂಗ ಮಹಾಸ್ವಾಮಿಗಳು ದಯಮಾಡಿಸಬೇಕಾಗಿತ್ತು. ಅದು ನಮಗೆಲ್ಲ ಗೊತ್ತಿರೋ ಹಾಗೆ 2 ದಿವಸಕ್ಕೆ ಶಿವಕುಮಾರ ಮಹಾಸ್ವಾಮಿಗಳವರ ಒಂದು ಗುರುವಂದನಾ ಕಾರ್ಯಕ್ರಮಕ್ಕೆ ನಮ್ಮ ಭಾರತದ ರಾಷ್ಟ್ರಪತಿಗಳೇ ಆಗಮಿಸ್ತಾ ಇರೋದ್ರಿಂದ ಅವರ ಕಾರ್ಯದಲ್ಲಿ ತೊಡಗಿಸಿಕೊಳ್ಬೇಕಾಗಿ ಅವರ ಕಿರಿಯ ಶ್ರೀಗಳು ಶಿವಸಿದ್ದೇಶ್ವರ ಸ್ವಾಮಿಗಳವರು ಕಳಿಸ್ಕೊಟ್ಟಿದ್ದಾರೆ. ಶ್ರೀಗಳವರು ತುಂಬ ಉತ್ತಮವಾದಂಥ ಅಧ್ಯಯನ ಮಾಡಿ ಭಾಗಗಳಾಗಿ ಒಳ್ಳೆಯ ರೀತಿಯಲ್ಲಿ ಪ್ರವಚನ ನೀಡಿ ಜನರ ಮನಸ್ಸನ್ನು ಪರಿವರ್ತನೆ ಮಾಡುವಂತಹ ಒಂದು ಕೈಂಕರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಶಿವಗಂಗೆಯ ಶ್ರೀಗಳಿಗೀಗ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರ ಕಾರ್ಯಕ್ರಮ ಎಲ್ಲ ಮುಂದಿನ ಮಠದಲ್ಲಿ 3 ದಿವಸದಲ್ಲಿ ಇತ್ತಲೇ ಕಾರ್ಯಕ್ರಮ ಎಲ್ಲ ಯಶಸ್ವಿಯಾಗಿ ನಡೆದಿದೆ. ಮತ್ತು ನಾಗೇಶ್ ಆಗಮಿಸಿದ್ದಾರೆ. ಜೂನಿಯರ್ ವಿಷ್ಣುವರ್ಧನ್ ಮತ್ತು ಜೂನಿಯರ್ ನರಸಿಂಹರಾಜ್ ಅವರೆಲ್ಲ ಕಾರ್ಯಕ್ರಮವನ್ನು ನೀಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮುಂದೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಬಸವೇಶ್ವರ ನಾಟಕ ಕೂಡ ಇಲ್ಲಿ ಪ್ರದರ್ಶನ ಆಗ್ತಾ ಇದೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಬೇಕು ಅಂತ ಆಶಯವನ್ನು ಇಲ್ಲಿ ಸದಾಶಿವರು ಮಾತನಾಡ್ತಾ ಕಳಕಳಿಯಿಂದ ನಿಮ್ಮನ್ನೆಲ್ಲ ಕೇಳಿದ್ದಾರೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶ್ರೀಮಠದ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತೇಳಿ ನಮ್ಮ ನೊಳಗಿರಿ ಮಠದ ಶ್ರೀ ಉಮ್ಮಡಿ ಶಿವರುದ್ರ ಸ್ವಾಮಿಗಳವರು ಈ ಎಲ್ಲ ಕಾರ್ಯಕ್ರಮಗಳ ರಿಮೋಟ್ ಕಂಟ್ರೋಲಿಂಗ್ ಯಾರು ಅಂದ್ರೆ ಅವರು ಅವ್ರೇನು ಕೆಲಸ ಮಾಡ್ತಾರೆ. ಅವ್ರು ಕೆಲವು ಸಾರಿ ನೇರವಾಗಿ ಮಾಡ್ತಾರೆ, ಇನ್ನೊಂದು ಸಾರಿ ನಿಗಮಪಟ್ಟಿಗೆ ಬರ್ತಲೇ ಕೂತು ಮಾಡ್ತಾರೆ. ಈ ಕಾರ್ಯಕ್ರಮದೆಲ್ಲ ಯಶಸ್ವಿಗೆ ಅದರ ಮೊದಲನೇ ದಿವಸದಿಂದ ಇವತ್ತಿನವರೆಗೂ ಕೂಡ ಸ್ವಾಮಿಗಳಿಗೆ ಬೆಂಗಾವಲಾಗಿ ನಿಂತು ಅವ್ರೇನೇನು ಆಸೆಗಳಿದೆ ಅದನ್ನು ಯಶಸ್ವಿಯಾಗಿ ನೆರವೇರಿಸಬೇಕು ಅಂತ ಅವ್ರು ಸಂಕಲ್ಪ ಮಾಡಿದ್ದಾರೆ ಅಂತ ಅನ್ನೋ ಕಾರಣದಿಂದಾಗಿ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡೀಲಿಕ್ಕೆ ಸಾಧ್ಯ ಆಗಿದೆ. ಇಂಥ ಬಿಸಿಲಿನ ಬೇಗೆನಲ್ಲಿ ಕೂಡ ನೀವೆಲ್ಲ ದೂರದ ಪ್ರದೇಶಗಳಿಂದ ಬಂದಿರತಕ್ಕಂಥದ್ದು ಒಂದು ಸ್ವಾಗತ ಮಾಡೋರು ಹೇಳಿದ್ರು. ಅವ್ರ ಹೆಸರುಗಳು ಹೇಳ್ತಾ ಹೋದರು. ಅದೆಷ್ಟು ಒಂದು 50-60 ಹೆಸರು ಇರಬೇಕು. ಅದು ಹೇಳುವಾಗ ನೆನಪು ಬಂತು. ಹಿಂದೆ ಚಿಕ್ಕ ಹುಡುಗರಾಗಿದ್ದಾಗ ಹಿಂದೆ ಒಂದು ಊರಿಂದ ಹಿಂದೆ ಬಸ್ ಒಂದು 4 ಇನ್ನೊಂದು ಬಸ್ ಹೋಗ್ಬೇಕಾದ್ರೆ ಒಂದು ಬಸ್ನವ್ರು ಅನೇಸ್ ಮಾಡೋರು.
ಕನಕಪುರದಿಂದ ಶುರುವಾದರೆ ಬೆಂಗಳೂರು ತನಕ ಯಾವ ಊರು ಇರುತ್ತೆ ಎಲ್ಲ ಹೇಳೋದು. ಇಂಥವರು ಅವ್ರು ಒಂದು ರೂಢಿ ಆಗ್ಬಿಟ್ಟಿತ್ತು. ಒಂದು ರಾಗ ಸಹಿತವಾಗಿ ಹೇಳ್ತೀವಿ. ಹಾಗೆ ಅಂದರೆ ಅಷ್ಟೆಲ್ಲ ಮಠಗಳ ಸಂಪರ್ಕ, ಊರುಗಳ ಸಂಪರ್ಕ ಮಠಕ್ಕೆ ಇದೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತನ್ನೋದು ಮೊದಲು ಹೇಳೋದು ಅವರ ಆಶಯವಾಗಿತ್ತು. ಅದರಿಂದ ಹೇಳೋದ್ರಿಂದ ಅವರೆಲ್ಲರಿಗೂ ಕೂಡ ಸಂತೋಷ ಆಗಿರುತ್ತೆ. ಪೂಜ್ಯ ಸಿದ್ಧರಾಶ್ರೀಗಳು ಕೊನೆಗೆ ಆಶೀರ್ವಚನ ನೀಡೋ ತನಕ ನೀವೆಲ್ಲ ಹೀಗೆ ಇದ್ದು ಮಾತುಗಳನ್ನು ಕೇಳಿ ನಂತರ ಪ್ರಸಾದವನ್ನು ಸ್ವೀಕರಿಸಿ ವಿಶ್ರಾಂತಿ ಮಾಡಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಿರುಗ್ತೀರಿ ಅಂತ ಆಶೆ ಮಾಡಿ ಭಗವಂತನ ಕೃಪೆ ನಿಮಗೆಲ್ಲ ಇರಲಿ ಅಂತ ಹರಿಸಿ 4 ಮಾತುಗಳು. ನಾಗೇಶ್ ಗುರೂಜಿಯವರು ಪೂಜ್ಯರಿಂದ ಆಶೀರ್ವಾದ, ಜಗದ್ಗುರು ಮಹಾಸನ್ನಿಧಿಯವರಿಂದ ಆಶೀರ್ವಾದವನ್ನು ಪಡೆಯಲಿದ್ದಾರೆ. ಚಂದ್ರಕಳಾಧರ ಸಹೃದಯ ಸಾಂದ್ರಕಳಾ
ಸ್ಟ್ಯಾಂಡ್ ಬೈ. ಗುರುಪಾದ ಪೂಜೆಯಿಂದ ಅಧಿಕಾರ್ಚನೆಗಳಿಲ್ಲ, ಅಧಿಕವಾಗಿರ್ಬೋದಿಲ್ಲ. ಗುರುವಿನ ಕಟಾಕ್ಷದಿಂದ ಅಧಿಕ ಮೋಕ್ಷಗಳಿಲ್ಲ. ನಿರುತದಿಂ ನಾಸ್ತಿ ತತ್ವಂ ಗುರೋಹೋ ಪರಮೆಂಬ ಸುರುಚಿರಾಗಮದಿಂದ ಗುರುವಧಿಕ ನಿಂತಪ್ಪ ಗುರುಕರೋದ್ಭವರಧಿಕರು. ಬಸವಾದಿಂಗ ಗುರು ಪರಂಪರೆಯನ್ನ ಭಕ್ತಿಯಿಂದ ಸ್ಮರಿಸುತ್ತಾ ಪ್ರಾತಸ್ಮರಣೀಯರು ಮಹಾಲಿಂಗದೊಳಗಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಸರ್ವಾಂಗ ಎನ್ನ ಮಾರ್ಗದರ್ಶಕರು ಮಾತೃದಯಿಗಳಾದ ಎನ್ನ ಪೂಜ್ಯ ಗುರುದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸಿ ಈ ಒಂದು ಪವಿತ್ರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಜಗದ್ಗುರು ವೀರಸಿಂಹಾಸನ ಮಹಾಸಂಸ್ಥಾನ ಸುತ್ತೂರು ಮಠದ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ವಿಭೂತಿ ಶ್ರೀಚರಣಗಳಿಗೆ ಶರಣಾರ್ಥಿಗಳನ್ನ ಕೋರಿ, ಅದೇ ರೀತಿಯಾಗಿ ದಿವ್ಯ ಸಮ್ಮುಖವನ್ನ ವಹಿಸಿರುವಂತ ಮರಳೇಗವಿ ಮಠದ ಪೂಜ್ಯರಲ್ಲಿ, ಹಾಗೆ ವಿಶೇಷವಾಗಿ ನಮ್ಮ ಅಜ್ಜ ಬಸವನಹಳ್ಳಿಯ ಪೂಜ್ಯರವರಲ್ಲಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮೇಲಣಗವಿ ಮಠದ ಪೂಜ್ಯರನ್ನ ಒಳಗೊಂಡು ನೆರೆದಿರುವಂತ ಎಲ್ಲ ಪೂಜ್ಯರ ಅಂತರಾತ್ಮಕ್ಕೆ ಶರಣಾರ್ಥಿಗಳನ್ನ ಕೋರಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಸದಾಶಿವರವರೇ, ಜಯಣ್ಣವರೇ, ವೀರಭದ್ರಪ್ಪನವರನ್ನ ಒಳಗೊಂಡಂತಹ ಸಂದರ್ಭದಲ್ಲಿ ಆಸೀನರಾಗಿರುವಂತದ್ದು ನಿಜಕ್ಕೂ ಸಂತೋಷವನ್ನ ಉಂಟು ಮಾಡ್ತಾ ಇದೆ. ಅಜ್ಜ ಬಸವನಹಳ್ಳಿ ಅಂತಕ್ಕಂಥ ಒಂದು ಪುಣ್ಯ ಗ್ರಾಮದಲ್ಲಿ ಇವತ್ತು ವಿನೂತನವಾಗಿ ನಿರ್ಮಾಣ ಆಗಿರುವಂತಹ ಗದ್ದಿಗೆ ಮಠದ ಒಂದು ಭವ್ಯವಾದಂತಹ ಕಟ್ಟಡದ ಉದ್ಘಾಟನೆಯ ಸಮಾರಂಭದಲ್ಲಿ ಎಲ್ಲ ಪೂಜ್ಯರು ಆಸೀನರಾಗಿ ಸುತ್ತೂರು ಜಗದ್ಗುರುಗಳವರ ಒಂದು ದಿವ್ಯ ಆಶೀರ್ವಚನವನ್ನ ನಾವೆಲ್ಲ ಕೇಳಿ ಪುನೀತರಾಗಿದ್ದೇವೆ. ಪೂಜ್ಯರು ಮಾತನಾಡಬೇಕಾದಂತ ಸಂದರ್ಭದಲ್ಲಿ ಮಠ ಮತ್ತೆ ಸಮಾಜದ ನಡುವೆ ಇರುವಂತಹ ಒಂದು ಸಂಬಂಧದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಸಮಾಜ ಸೇವೆಯಲ್ಲಿ ಮಠಗಳ ಪಾತ್ರ ಬಹಳ ಪ್ರಮುಖವಾಗಿರುವಂತಹ ಪಾತ್ರ ಅಂತಕ್ಕಂಥದ್ದು. ಬಹಳ ಹಿಂದೆ ಮಠ ಅಂದ್ರೇನು ಅಂತ ಒಂದು ವ್ಯಾಖ್ಯಾನವನ್ನ ಕೊಡ್ತಾ ಇದ್ರು. ಮಠ ಅಂದ್ರೆ ಮಠದಿ ಎತ್ರ ಸನ್ಯಾಸಿನಃ ಅಂತ ಕರೀತಾ ಇದ್ರು. ಅದರ ಅರ್ಥ ಏನು ಅಂತಂದ್ರೆ ಸನ್ಯಾಸಿಗಳು ಅಥವಾ ಸ್ವಾಮಿಗಳು ಏಕಾಂತವಾಗಿ ವಾಸಿಸುವಂತ ಸ್ಥಾನ ಅದು ಮಠ ಅಂತ ಕರೆಸಿಕೊಳ್ತಾ ಇತ್ತು. ಕಾಲಾಂತರ ನಂತರದಲ್ಲಿ ಮಠಗಳ ಕಾರ್ಯಕ್ಷೇತ್ರಗಳು ವಿಸ್ತಾರಗೊಂಡು ಮಠಗಳಿಗೆ ಒಂದು ಹೊಸ ವ್ಯಾಖ್ಯಾನವನ್ನ ಬರೆಯುವಂತ ಕೆಲಸ ಆಯಿತು. ಅದು ಯಾವುದು ಅಂದ್ರೆ ಮಠಶ್ಚಾತ್ರಾದಿ ನಿಲಯ ಅಂತಕ್ಕಂಥದ್ದು. ಅಂದ್ರೆ ವಿದ್ಯಾರ್ಥಿಗಳು ವಾಸ ಮಾಡುವಂತ ಕ್ಷೇತ್ರವನ್ನ ಮಠಗಳು ಅಂತ ಕರೆಯುವುದಕ್ಕೆ ಪ್ರಾರಂಭ ಆಗದಂತಹದ್ದು. ಹಾಗಾಗಿ ಮಠವೆಂಬುದು ಕೇವಲ ಒಂದು ಸಾಂಸ್ಥಿಕವಾಗಿರುವಂತಹ ಸ್ಥಾವರ ರೂಪವುಳ್ಳಂತಹ ಒಂದು ಸ್ಥಾನ ಅಲ್ಲ ಅದು. ಹಾಗಾದ್ರೆ ಮಠ ಅಂತಂದ್ರೆ ಅದು ಚಲನಶೀಲವಾಗಿರ್ತಕ್ಕಂಥ ಕ್ರಿಯಾಶೀಲವಾದಂತ ಒಂದು ಜಂಗಮ ಕ್ಷೇತ್ರ ಅಂತ ನಾವೆಲ್ಲ ಭಾವಿಸ್ಬೇಕಾಗಿರುವಂತಹದ್ದು. ಇಂತಹ ಜಂಗಮ ಕ್ಷೇತ್ರವನ್ನ, ಕ್ರಿಯಾಶೀಲ ಮಠಮಾನ್ಯಗಳನ್ನ ಇವತ್ತು ನಾಡಿನಾದ್ಯಂತ ಅನೇಕ ಮಠಗಳನ್ನ ನಾವು ಕಾಣಬಹುದಾಗಿರುವಂತಹದ್ದು. ಅದೇ ರೀತಿಯಾಗಿ ಈ ಪುಣ್ಯ ಗ್ರಾಮದಲ್ಲೂ ಸಹ ಅಂತಹ ಒಂದು ಜಂಗಮ ಕ್ಷೇತ್ರ ಇದೆ ಅಂತಂದ್ರೆ ಅದು ನಮ್ಮ ಗದ್ದಿಗೆ ಮಠ ಅಂತ ನಾವೆಲ್ಲ ಬಹಳ ಅಭಿಮಾನದಿಂದ ಹೇಳಬೇಕಾಗಿರುವಂತಹದ್ದು. ಒಂದು ಊರಿನಲ್ಲಾಗಲಿ, ಒಂದು ಪ್ರದೇಶದಲ್ಲಾಗಲಿ, ಒಂದು ನಗರದಲ್ಲಾಗಲಿ ಒಂದು ಮಠ ಹುಟ್ಟಲು ಪ್ರಮುಖವಾಗಿ 2 ಕಾರಣಗಳನ್ನ ನಾವೆಲ್ಲ ಗಮನಿಸಬೇಕಾಗಿರುವಂತಹದ್ದು. ಮೊದಲನೆಯ ಹಿನ್ನೆಲೆ ಯಾವುದು ಅಂತಂದ್ರೆ ಒಂದು ಧಾರ್ಮಿಕ ಹಿನ್ನೆಲೆ ಇರುತ್ತೆ. ಎರಡನೇದಾಗಿರ್ತಕ್ಕಂಥದ್ದು ಮಠಗಳು ಉದ್ಭವ ಆಗುವುದಕ್ಕೆ ಒಂದು ಸಾಮಾಜಿಕ ಹಿನ್ನೆಲೆಯನ್ನು ನಾವೆಲ್ಲ ಗಮನಿಸಬೇಕಾಗಿರುವಂತಹದ್ದು. ಧಾರ್ಮಿಕ ಹಿನ್ನೆಲೆಯಿಂದ ಬಂದಂತ ಈ ಮಠಕ್ಕೆ ಸುಮಾರು ಈಗಾಗಲೇ ಹೇಳ್ದಂಗೆ ಒಂದು 400 ವರ್ಷಗಳ ಇತಿಹಾಸ ಇರುವಂತಹದ್ದು. ಪೂಜ್ಯ ಘನಲಿಂಗ ಶಿವಾಚಾರ್ಯ ಸ್ವಾಮಿಗಳವರ ಒಂದು ಕರ್ತೃತ್ವ ಶಕ್ತಿಯ ಜೊತೆಗೆ ಪರಮ ಪೂಜ್ಯ ರಾಜಶೇಖರ ಶಿವಾಚಾರ್ಯ ಸ್ವಾಮೀಜಿಗಳವರ ಒಂದು ಶಿವಯೋಗ ಶಕ್ತಿ ಇಲ್ಲಿ ಮುಪ್ಪಿರಿಗೊಂಡು ಈಗಿನ ಪರಮ ಪೂಜ್ಯ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳವರ ಒಂದು ಕ್ರಿಯಾಶಕ್ತಿಯಿಂದ ಈ ಮಠವು ಸಮಾಜದ ಆಶಯಕ್ಕೆ ತಕ್ಕಂತೆ ಮುನ್ನಡೆಸುತ್ತಿರುವಂತದ್ದು ನಿಜಕ್ಕೂ ಅದು ಸ್ಮರಣೀಯ ಅಂತ ನಾವೆಲ್ಲ ಭಾವಿಸಬೇಕಾಗಿರುವಂತಹದ್ದು. ಮಾತನಾಡುವಂತ ಸಂದರ್ಭದಲ್ಲಿ ಪ್ರಾಸ್ತಾವಿಕ ನುಡಿಯಲ್ಲಿ ಪೂಜ್ಯರು ಒಂದು ಮಾತನ್ನ ಹೇಳಿದ್ರು, ನಾನು ಅಷ್ಟು ಜ್ಞಾನವಂತನಲ್ಲ, ನನಗೆ ಮಾತನಾಡುವಂತಹ ಸಾಮರ್ಥ್ಯ ಇಲ್ಲ, ಅದು ಮಾತನಾಡುವಂತಹ ಅಭ್ಯಾಸ ಇಲ್ಲ ಅಂತ ಹೇಳ್ತಾ ಇದ್ರು. ನಮ್ಮ ಶರಣರ ಒಂದು ದಿವ್ಯ ಸಂದೇಶ ಅಂತಂದ್ರೆ ಯಾವತ್ತು ಮಾತು ಕಡಿಮೆ ಆಗಿರ್ಬೇಕು, ಕ್ರಿಯೆ ಪ್ರಧಾನವಾಗಿರ್ಬೇಕು ಅಂತಕ್ಕಂಥದ್ದು. ಹಾಗಾಗಿ ಅಂತಹ ಕ್ರಿಯಾಮೂರ್ತಿಯಾಗಿರುವಂತಹ ಪೂಜ್ಯರನ್ನ ನೀವೆಲ್ಲ ಪಡೆದಿರುವಂತವ್ರು, ನೀವು ಧನ್ಯಮಾನ್ಯರು ಅಂತ ಈ ಸಂದರ್ಭದಲ್ಲಿ ಭಾವಿಸ್ತಾ, ಇವತ್ತು ಸಮಾಜ ಸುಧಾರಣೆಯಲ್ಲಿ ಮಠಗಳ ಪಾತ್ರ ಪ್ರಮುಖವಾದದ್ದು ಅಂತ ನಾನು ಪ್ರಾರಂಭದಲ್ಲೇ ಹೇಳಿದಂತಹದ್ದು.
ಅದಕ್ಕೆ 4 ಸಾಧನಗಳನ್ನ ಈ ಮಠಮಾನ್ಯಗಳು ಕಂಡುಕೊಂಡಿರ್ತಕ್ಕಂಥದ್ದು ನಾವೆಲ್ಲ ಭಾವಿಸ್ಬೇಕಾಗಿರುವಂತದ್ದು. ಇದನ್ನ ಸಾಧನಾ ಚತುಷ್ಟಯಗಳು ಅಂತ ಕರಿತೀವಿ. ಆ 4 ಸಾಧನಾ ಚತುಷ್ಟಯಗಳು ಯಾವುದು ಅಂತಂದ್ರೆ, ಒಂದು ಅನ್ನ ಆಗಿರ್ಬೋದು, ಇನ್ನೊಂದು ಆಶ್ರಯ, ಇನ್ನೊಂದು ಅಕ್ಷರ, ಮತ್ತೆ ಇನ್ನೊಂದು ಅರಿವು ಅಂತಕ್ಕಂಥದ್ದು. ಇದರ ಅರ್ಥ ಅಂತ ನಾವು ಗಮನಿಸೋದಾದ್ರೆ, ಅನ್ನದಿಂದ ನಾವು ಹಸಿವನ್ನ ನಿವಾರಿಸಿಕೊಂಡು, ಆಶ್ರಯದಿಂದ ಸಂಸ್ಕಾರವನ್ನ ಪಡೆದುಕೊಂಡು, ಅಕ್ಷರದಿಂದ ಬೆಳಕನ್ನ ಕೊಟ್ಟು, ಅರಿವು ನೀಡಿ ಮುಕ್ತಿಯ ತೋರಿ ಸಮಾಜವನ್ನ ಸುಧಾರಣೆ ಮಾಡುತ್ತಿವೆ ಈ ನಮ್ಮ ಮಠಮಾನ್ಯಗಳು. ಹೀಗೆ ಸುಧಾರಣೆ ಮಾತ್ರವಲ್ಲದೆ ನಮ್ಮ ಮಠಮಾನ್ಯಗಳು ಇವತ್ತು ಸುಧಾರಿತ ಸಮಾಜದ ಸ್ವಾಸ್ಥ್ಯವನ್ನು ಸಹ ಕಾಪಾಡಿಕೊಳ್ಳುವಂತ ಕೆಲಸಗಳನ್ನ ನಮ್ಮ ಮಠಮಾನ್ಯಗಳು ಒತ್ತುಕೊಂಡಿರುವಂತಹದ್ದು ನಿಜಕ್ಕೂ ಅದು ಅಭಿಮಾನದ ಸಂಕೇತ ಅಂತ ನಾವೆಲ್ಲ ಭಾವಿಸ್ಬೇಕಾಗಿರುವಂತಹದ್ದು. ಸಮಾಜದ ಸ್ವಾಸ್ಥ್ಯ ಸಂರಕ್ಷಣೆಗಾಗಿಯೇ ನಮ್ಮ ಮಠಗಳು ನಾವೆಲ್ಲ ಗಮನಿಸಿದಾಗೆ ಕಾಯಕದ ಅಯ್ಯಗಳ ಪಡೆಯನ್ನ ತಯಾರು ಮಾಡಿದ್ದಂತಹವು. ಉದಾಹರಣೆ, ತೆಕ್ಕೆ ಕಾಯಕದ ಅಯ್ಯಗಳನ್ನ ನಾವು ಗಮನಿಸಬಹುದಾಗಿರುವಂತಹದ್ದು, ಮುಳ್ಳಾವಿಗೆಯ ಕಾಯಕದ ಅಯ್ಯಗಳು ಇತ್ಯಾದಿ ಕಾಯಕ ಜೀವಿಗಳನ್ನ ನಮ್ಮ ಮಠಮಾನ್ಯಗಳ ಪರಂಪರೆಯಲ್ಲಿ ನಾವು ಗಮನಿಸಬೇಕಾಗಿರುವಂತಹದ್ದು. ತನ್ನಲ್ಲಿ ಶಿವನನ್ನ ಕಂಡುಕೊಂಡ, ಶಿವನೊಳಗೆ ಸಮಾಜ ಅಂದ್ರೆ ಇಲ್ಲಿ ಜಗತ್ತು ಅಂತ ನಾವು ಭಾವಿಸ್ಬೇಕು. ಆ ಮಠಗಳು ಯಾವತ್ತು ಜಾತಿ, ಕುಲ, ವರ್ಣ, ವರ್ಗ, ಲಿಂಗ, ವಯೋಭೇದವಿಲ್ಲದೆ ಯಾವುದೇ ತಾರತಮ್ಯವನ್ನ ಎಣಿಸದೆ ಸೇವೆ ಮಾಡ್ತಾ ಇರುವಂತದ್ದು ನಿಜಕ್ಕೂ ಅದು ಶ್ಲಾಘನೀಯ ಅಂತಕ್ಕಂಥದ್ದು. ಒಂದಂತೂ ಸತ್ಯವಾಗಿರುವಂತ ಮಾತು ಯಾವುದು ಅಂದ್ರೆ, ಮಠಗಳು ಇಲ್ಲ ಅಂತ ಏನಾದ್ರೂ ಇದ್ದಿದ್ರೆ ಸಮಾಜ ಇವತ್ತು ಸಮಾಜವಾಗ್ತಾ ಇತ್ತು ಅಂತಕ್ಕಂಥದ್ದು. ಸಮಾಜಕ್ಕೂ ಬಹಳ ವ್ಯತ್ಯಾಸ ಇರುವಂತಹದ್ದು. ಸಮಾಜ ಅಂತಂದ್ರೆ ಅದು ವ್ಯಕ್ತಿಗಳ ಒಂದು ಸಾಮುದಾಯಿಕ ಸಂಘಟನೆಯನ್ನ ನಾವು ಸಮಾಜ ಅಂತ ಕರಿತೀವಿ. ಪಶುಗಳ ಸಾಮುದಾಯಿಕ ಸಂಘಟನೆಯನ್ನ ನಾವು ಸಮಾಜ ಅಂತ ಕರಿತೀವಿ. ಅಂದ್ರೆ ಮನುಷ್ಯನಿಗೂ ಮತ್ತೆ ಪಶುಗಳಿಗೂ ಸಾಕಷ್ಟು ಭೇದ ಇರ್ತಕ್ಕಂಥದ್ದು. ಹಾಗಾಗಿ ನಾವೇನಾದ್ರೂ ಮಠಮಾನ್ಯಗಳು ಇಲ್ಲ ಅಂತಂದ್ರೆ ಇವತ್ತು ಇದು ಸಮಾಜ ಆಗೋಗ್ತಾ ಇತ್ತು, ಅಂತಹ ಪರಿಸ್ಥಿತಿಯನ್ನ ಉಂಟಾಗ್ತಾ ಇತ್ತು. ಅಂತದನ್ನೆಲ್ಲ ನಿರ್ವಹಣೆ ಮಾಡಿ ಸಮಾಜಕ್ಕೆ ಒಂದಷ್ಟು ಸಂಸ್ಕಾರವನ್ನ ಕೊಡುವಂತ ಕೆಲಸವನ್ನ ಇವತ್ತು ನಮ್ಮ ಮಠಮಾನ್ಯಗಳು ಮಾಡ್ಕೊಂಡು ಬರ್ತಿರುವಂತದ್ದು. ಅಷ್ಟೇ ಪ್ರಮುಖವಾಗಿರುವಂತ ಇನ್ನೊಂದು ವಿಚಾರ ಅಂತಂದ್ರೆ, ಸಮಾಜವಿಲ್ಲದಿದ್ದರೆ ಮಠಗಳು ಇವತ್ತು ಕರ್ಮಠಗಳಾಗ್ತಾ ಇತ್ತು ಅಂತಾನು ನಾವು ಗಮನಾರ್ಹವಾಗಿರ್ತಕ್ಕಂಥ ಸಂಗತಿ. ಇನ್ನು ನಮ್ಮ ಮಠಗಳ ಜವಾಬ್ದಾರಿಯನ್ನ ಹೊತ್ತಂತಹ ಪೂಜ್ಯರುಗಳ ಬಗ್ಗೆ ನಾವು ಹೆಚ್ಚು ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಪೂಜ್ಯರುಗಳು ಒಂದು ಕೈಯಲ್ಲಿ ಇಷ್ಟಲಿಂಗ ಪೂಜೆಯನ್ನ ಮಾಡ್ತಾ ಇದ್ರೆ, ಅವರು ಮತ್ತೊಂದು ಕೈಯಿಂದ ಸಮಾಜ ಲಿಂಗವನ್ನ ಪೂಜಿಸುತ್ತಾ ಆತ್ಮೋನ್ನತಿಯ ಹಾಗೂ ಸಮಾಜೋನ್ನತಿಯ ಸಾಧಿಸಿದವರು ನಮ್ಮ ಪರಮ ಪೂಜ್ಯರು ಅಂತಕ್ಕಂಥದ್ದು. ನಮ್ಗೆಲ್ಲ ಗೊತ್ತಿರುವಂತ ಒಂದು ವಿಚಾರ ಅಂದ್ರೆ, ಯಾವುದೇ ಪೂಜ್ಯರು ಅದು ಬಹಳ ದೊಡ್ಡ ಮಟ್ಟದಲ್ಲಾಗಿರ್ಬೋದು, ಸಣ್ಣ ಮಟ್ಟದಲ್ಲಾಗಿರ್ಬೋದು, ಆ ಎಲ್ಲ ಪೂಜ್ಯರ ಲಿಂಗ ತಪಸ್ಸಿನ ಫಲವನ್ನ ಅದು ಸಮಾಜದ ಪ್ರಗತಿಗಾಗಿ ಧಾರೆ ಇರುತ್ತಾ ಬಂದಿರುವಂತಹದ್ದು. ಇವತ್ತು ನಿಮ್ಮ ಊರಿನಲ್ಲೂ ಸಹ ಪೂಜ್ಯರು ಒಂದು ಮಠವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಪೂಜ್ಯರು ಯಾವ ಉದ್ದೇಶದಿಂದ ಮಠವನ್ನ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ, ಅದು ತನ್ನ ಸ್ವಾರ್ಥಕ್ಕಾಗಿ ಅಲ್ಲ, ಸಮಾಜದ ಏಳಿಗೆ ಅಂತ ನಾವೆಲ್ಲ ಭಾವಿಸ್ಬೇಕಾಗಿರುವಂತಹದ್ದು. ಇಂದಿನ ಜಾಗತಿಕ ಯುಗದಲ್ಲಿ ಇವತ್ತೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥ ಒಂದು ಹೊಸ ತಂತ್ರಜ್ಞಾನ ಬಂದಿದೆ. ಇಂಥ ಕಾಲದಲ್ಲಿ ಮಠಗಳ ಸೇವೆ ಅವಶ್ಯಕತೆ ಸಮಾಜಕ್ಕೆ ಇದೆ ಅಂತಕ್ಕಂಥದ್ದು ಒಂದು ಯಕ್ಷ ಪ್ರಶ್ನೆ. ಅದರ ಜೊತೆಗೆ ಇದ್ದಲ್ಲಿ ಯಾವ ರೀತಿ ಸೇವೆಯನ್ನ ಮಾಡಬಲ್ಲವು ಅಂತಕ್ಕಂಥದ್ದು, ಅದ್ರ ಜೊತೆಗೆ ಅನೇಕ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಸಮಾಜ ಎತ್ತ ಸಾಕ್ತಾ ಇದೆ ಅಂತಕ್ಕಂಥದ್ದು, ಮಠಗಳು ಎತ್ತ ಸಾಕ್ತಾ ಇದ್ದಾವೆ, ಇದರ ಬಗ್ಗೆ ನಾವು ಆರೋಗ್ಯಕರವಾಗಿರುವಂತಹ ಚಿಂತನೆಯನ್ನ ಮಾಡಬೇಕಾದಂತ ಅವಶ್ಯಕತೆ ಇದೆ. ಇವತ್ತು ಜಗತ್ತಿನಲ್ಲಿರುವಂತಹ ಪಂಚ ಅನಿಷ್ಟಾಚಾರಗಳು ನೋಡಿ, ಇದುವರೆಗೂ ನೀವು ಕೇಳದೆ ಇರುವಂತಹ ಪಂಚ ಅನಿಷ್ಟಾಚಾರಗಳು ಯಾವುವು ಅಂತಂದ್ರೆ, ಮೊದಲನೇದು ಅತ್ಯಾಚಾರ, ಎರಡನೇದು ದುರಾಚಾರ, ಇನ್ನೊಂದು ಪಕ್ಷಾಚಾರ, ಇನ್ನೊಂದು ಕಂದಾಚಾರ ಅಂತಕ್ಕಂಥದ್ದು, ಕೊನೆಯದಾಗಿರುವಂತದ್ದು ಲಂಚಾಚಾರ ಅಂತಕ್ಕಂಥದ್ದು. ಇಂತಹ ಪಂಚ ಅನಿಷ್ಟಾಚಾರಗಳಿಂದ ನಲುಗಿ ಹೋಗಿರುವಂತಹ ಇಂದಿನ ಸಮಾಜದ ಸ್ವಾಸ್ಥ್ಯಕ್ಕಾಗಿ ಮಠಮಾನ್ಯಗಳು ಸಂಘಟನಾತ್ಮಕವಾಗಿ ಒಂದು ಹೊಸ ಯೋಜನೆಗಳನ್ನ ರೂಪಿಸಿಕೊಳ್ಬೇಕಾದಂತ ಅವಶ್ಯಕತೆ ಮತ್ತೆ ಅನಿವಾರ್ಯತೆನೂ ಸಹ ಇರುವಂತದ್ದು. ಸಮಾಜದ ಓಜೋ ಶಕ್ತಿ ಯಾರು ಅಂತಂದ್ರೆ, ನಮ್ಗೆಲ್ಲ ಗೊತ್ತಿರುವಂತದ್ದು ಅದು ಯುವ ಶಕ್ತಿ ಅಂತಕ್ಕಂಥದ್ದು. ಅಂತ ಓಜೋ ಶಕ್ತಿಯಾದಂತ ಯುವ ಶಕ್ತಿಗೆ ಒಂದು ಸಂಸ್ಕಾರ ಕೊಡುವಂತ ಕೆಲಸ, ಅದು ಸುಧಾರಣೆಗೆ ತರುವಂತ ಹೊಣೆಗಾರಿಕೆ ಇವತ್ತು ನಮ್ಮ ಮಠಮಾನ್ಯಗಳಲ್ಲಿ ಇರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಂತ ಒಂದು ವಿಚಾರ. ನಮ್ಮ ನೆಲದಲ್ಲಿದ್ದಂತಹ ಸಂತರು ಮಹಾತ್ಮರ ಒಂದು ಶಿವಯೋಗಿಗಳ ಒಂದು ಆಶಯ, ಮಠಗಳ ಅಭಿಪ್ರಾಯ ಹೇಗಿತ್ತು ಅಂತಂದ್ರೆ, ಯಾವ ರೀತಿಯಾಗಿ ಮಠಗಳು ಮುನ್ನಡೆಬೇಕು ಅಂತಕ್ಕಂಥದ್ದು, ಮಠಗಳ ಗುರುತರ ಜವಾಬ್ದಾರಿ ಹೆಂಗಿರ್ಬೇಕು ಅನ್ನೋದಕ್ಕೆ ಸಾಕಷ್ಟು ವಿಷಯಗಳನ್ನ ನಮ್ಗೆ ತಿಳಿಸಿಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಮಠಗಳು ಸಾಮಾಜಿಕ ಸಂಘಟನೆಯ ಜೊತೆಗೆ ನೊಂದು ಬೆಂದು ಬಂದವರಿಗೆ ಸಾಂತ್ವನ ಹೇಳುವಂತ ಒಂದು ಶಾಂತಿ ನಿಕೇತನಗಳಾಗಬೇಕು ಅಂತದ್ದು ನಮ್ಮ ಸಂತರ ಒಂದು ದಿವ್ಯವಾಣಿಗಳು. ಅದರ ಜೊತೆಗೆ ಜಗಳವಾಡಿ ಬಂದಂತಹ ಕುಟುಂಬಗಳಿಗೆ ನ್ಯಾಯಪೀಠಗಳಾಗಬೇಕು ಮಠಮಾನ್ಯಗಳು. ಮಠಗಳು ಸೆಂಟರ್ ಆಫ್ ಲೈಟ್ ಆಗಬೇಕು, ಅದ್ರ ಜೊತೆಗೆ ಲೀಡಿಂಗ್ ಲೈಟ್ ಗಳಾಗಬೇಕು ಅಂತಕ್ಕಂಥದ್ದು
ಎಲ್ಲ ಪೂಜ್ಯರ ಆಶಯ. ಅದ್ರ ಜೊತೆಗೆ ಜ್ಞಾನ ಪ್ರತಿಷ್ಠಾನಗಳಾಗಬೇಕು. ರಾಷ್ಟ್ರೀಯ ಮನೋಭಾವನೆಯನ್ನ ಬೆಳೆಸುವಂತಹ ಮಹಾಮನೆ ಅದು ನಮ್ಮ ಮಠಮಾನ್ಯಗಳು ಆಗಬೇಕು. ಅದರ ಜೊತೆಗೆ ಜ್ಞಾನ ಕ್ರಿಯೆಗಳ ಕಮ್ಮಟಗಳಾಗಬೇಕು. ಜಡವನ್ನು ಜಂಗಮವನ್ನಾಗಿಸುವಂತ ಜಾಗೃತ ಕೇಂದ್ರಗಳು ನಮ್ಮ ಮಠಮಾನ್ಯಗಳು ಆಗಬೇಕಾಗಿರುವಂತಹದ್ದು. ಎಲ್ಲ ಮಠಗಳು ಪ್ರಮುಖವಾಗಿ ತಮ್ಮ ಜಾತಿ ಉಪಜಾತಿಗಳ ಪಂಗಡ ಭೇದವನ್ನ ತೊರೆದು ಸಮಾಜದ ಕಲ್ಯಾಣಕ್ಕಾಗಿ ಶ್ರಮಿಸಬೇಕು. ತಿಳಿದು ಬಾಳುವುದರಲ್ಲಿ ಕೂಡಿ ಬಾಳುವುದರಲ್ಲಿ ಸಮಾಜದ ಹಿತ ಇದೆ ಅಂತಕ್ಕಂಥ ಆಶಯವನ್ನ ಒತ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಹಿರಿಯರು ನಮ್ಗೆ ಕೊಟ್ಟಂತ ದಿವ್ಯವಾಣಿಯನ್ನ ಸದಾಕಾಲ ನಾವು ಸ್ಮರಣೆ ಮಾಡ್ಕೊಳ್ಬೇಕು. ಆ ಹಿನ್ನೆಲೆಯಿಂದ ಇವತ್ತು ಈ ನಾಡಿಗೆ ಒಂದಷ್ಟು ಸಂಸ್ಕಾರವನ್ನ ಕೊಡುವಂತ ಕೆಲಸವನ್ನ ನಿರಂತರವಾಗಿ ಅನೇಕ ಮಠಮಾನ್ಯಗಳು ಮಾಡ್ಕೊಂಡು ಬರ್ತಾ ಇದ್ದಾವೆ. ಆ ಮಠಕ್ಕೆ ಇವತ್ತು ಒಂದು ಹೊಸದಾಗಿ ಮಠಗಳು ಆಗಲೇ 400 ವರ್ಷಗಳ ಹಿಂದೆ ಉದ್ಭವ ಆದ್ರೂ ಸಹ ಇವತ್ತಿನ ಆಧುನಿಕ ಜಗತ್ತಿನಿಗೆ ಒಂದು ನವೀಕೃತವಾಗಿರುವಂತಹ ಒಂದು ಕಟ್ಟಡ ಅವಶ್ಯಕತೆ ಇದೆ. ನಾವು ಇವತ್ತು ಸ್ವಾಮೀಜಿಯವರು ಒಂದು ನೆಮ್ಮದಿಯ ಬದುಕಿಗೆ ಒಂದಷ್ಟು ಮೂಲಭೂತದ ಅವಶ್ಯಕತೆಗಳು ಇರುವಂತದ್ದು. ಆ ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದು ವಸತಿ ವ್ಯವಸ್ಥೆನೂ ಒಂದು ಅವಶ್ಯಕತೆ ಇದೆ. ಮಠ ಅಂತಕ್ಕಂಥದ್ದು ಒಂದು ಜಾಗೃತಿ ಕೇಂದ್ರ ಅಂತಕ್ಕಂಥದ್ದು, ಮತ್ತೆ ವಿಶೇಷವಾಗಿ ಸಮಾಜದೊಂದಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನ ಬೆಸೆಯುವಂತ ಒಂದು ಶಕ್ತಿ ಕೇಂದ್ರಗಳಾಗಿರೋದ್ರಿಂದ ಒಂದು ನೂತನವಾಗಿರುವಂತಹ ಮಠ ನಿರ್ಮಾಣ ಆಗಿರುವಂತಹದ್ದು ನಿಜಕ್ಕೂ ಅದು ಅಭಿಮಾನದ ಸಂಕೇತ ಅಂತ ನಾವೆಲ್ಲ ಭಾವಿಸ್ಕೊಳ್ಬೇಕಾಗಿರುವಂತಹದ್ದು. ಪೂಜ್ಯರ ಒಂದು ವಿಶಾಲವಾದಂತಹ ದೃಷ್ಟಿ, ಅವರು ತನ್ನನ್ನ ತಾನು ಕಟ್ಟಿಕೊಳ್ಳುವುದರ ಜೊತೆಗೆ ಸಮಾಜವನ್ನು ಕಟ್ಟಬೇಕು ಅಂತಕ್ಕಂಥ ಒಂದು ಉದಾರವಾದಂತಹ ಚಿಂತನೆ ಅಂತಕ್ಕಂಥದ್ದು. ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ, ಟು ಫೈಂಡ್ ಯುವರ್ ಸೆಲ್ಫ್ ಈಸ್ ಲೂಸ್ ಯುವರ್ ಸೆಲ್ಫ್ ಇನ್ ದ ಸರ್ವಿಸ್ ಆಫ್ ಅದರ್ಸ್ ಅಂತಕ್ಕಂಥ ಮಾತನ್ನ. ಅಂದ್ರೆ ಜಗತ್ತಿನಲ್ಲಿ ತನ್ನನ್ನ ತಾನು ಹುಡಿಕೊಳ್ಳುವುದು ಹೇಗೆ ಅಂತಂದ್ರೆ ಅದು ಸಮಾಜ ಸೇವೆಯ ಮುಖೇನ ಅಂತಕ್ಕಂಥದ್ದು. ಅಂತಹ ರೀತಿಯಲ್ಲಿ ಲಿಂಗನಿಷ್ಠ ಅನುಯಾಯಿಗಳಾಗಿ ಲಿಂಗ ತಪಸ್ಸಿನಲ್ಲಿ ಬಹಳ ಶ್ರದ್ಧೆಯನ್ನ ಇಟ್ಟುಕೊಳ್ಳುವುದರ ಜೊತೆಗೆ ಬಸವಾದಿ ಶಿವಶರಣರು ಕೊಟ್ಟಂತ ಕಾಯಕ ಮತ್ತೆ ದಾಸೋಹ ಅಂತಕ್ಕಂಥ ಎರಡು ವಿಶಿಷ್ಟವಾದಂತಹ ತತ್ವಗಳಲ್ಲಿ ಅಚಲವಾಗಿರ್ತಕ್ಕಂಥ ನಂಬಿಕೆಯನ್ನ ಇಟ್ಟುಕೊಂಡು ಈ ಭಕ್ತಾದಿಗಳನ್ನ ಮುನ್ನಡೆಸ್ತಾ ಇರುವಂತದ್ದು. ಈ ಭಾಗದಲ್ಲಿ ಅಂತ ಪೂಜ್ಯರನ್ನ ನೀವೆಲ್ಲ ಪಡೆದಿರುವಂತದ್ದು, ನೀವೆಲ್ಲ ಧನ್ಯಮಾನಿರುವಂತಹ ಈ ಸಂದರ್ಭದಲ್ಲಿ ಹೇಳ್ತಾ ಬಹಳಷ್ಟು ವೇಳೆ ಆಗಿರೋದ್ರಿಂದ ಪೂಜ್ಯರು ಈಗಾಗಲೇ ಮೈಸೂರಿಗೆ ಮತ್ತೆ ತೆರಳೋದ್ರಿಂದ ಮರಳೆಗಾವಿ ಮಠದ ಪೂಜ್ಯರು ಒಂದು ಮಾತನ್ನು ಹೇಳಿದ್ರು, ಆದಷ್ಟು ಬೇಗ ಕಾರ್ಯಕ್ರಮವನ್ನ ಮುಗಿಸುವಂತಹದ್ದು. ಸಮುದ್ರ ಮೀನಿಗೆ ಆಶ್ರಯವನ್ನ ಕೊಟ್ರೆ ಮೀನು ಸಮುದ್ರದಲ್ಲಿರುವಂತಹ ಕಲ್ಮಶವನ್ನು ತೊಳೆಯುವಂತ ಕೆಲಸವನ್ನ ಮಾಡುತ್ತೆ. ಅಷ್ಟರ ಮಟ್ಟಿಗೆ ಒಂದು ಅವಿನಾಭಾವ ಸಂಬಂಧವನ್ನ ಇಟ್ಕೊಂಡಿರುವಂತಹದ್ದು ನಮ್ಮ ಸಮಾಜ ಮತ್ತೆ ಮಠಮಾನ್ಯಗಳು ಬಿಂದುಗಳು ಅಂತಂದ್ರೆ ಈ ಮಠದ ಭಕ್ತರು ಅಂತಕ್ಕಂಥದ್ದು. ಪೂಜ್ಯರೆಲ್ಲರ ಆಶಯ ಏನು ಅಂತಂದ್ರೆ ನಿಜವಾದಂತ ಆಸ್ತಿ ಯಾರು ಅಂತಂದ್ರೆ ಅದು ಭಕ್ತರೇ ನಿಜವಾದಂತ ಈ ಮಠದ ಒಂದು ಅಭಿವೃದ್ಧಿಗೆ ಪೂರಕವಾಗಿರುವಂತ ಆಸ್ತಿ ಅಂತಕ್ಕಂಥದ್ದು. ಅಂತಹ ಭಕ್ತಾದಿಗಳನ್ನ ಪೂಜ್ಯರು ಪಡೆದಿರುವಂತದ್ದು ನಿಜಕ್ಕೂ ಧನ್ಯ ಅಂತ ನಾವೆಲ್ಲ ಭಾವಿಸ್ಬೇಕಾಗಿರುವಂತ ಬೆಳಕನ್ನ ನೀಡಬೇಕು ಅಂತಕ್ಕಂಥ ಒಂದು ಅಭಿಲಾಷೆಯನ್ನ ಇಟ್ಕೊಂಡಂತಹ ಪೂಜ್ಯರಿಗೆ ನಿರಂತರವಾದಂತಹ ಸಹಕಾರವನ್ನ ನೀವು ನೀಡ್ತಾ ಬಂದಿದ್ದೀರಾ ಅಂತಕ್ಕಂಥ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ನಿರಂತರವಾಗಿ ಅವರಿಗೆ ಬೆನ್ನೆಲುಬಾಗಿ ನಿಂತವರು ಯಾರು ಅಂದ್ರೆ ನಮ್ಮ ಮರಳೆಗವಿ ಮಠದ ಪೂಜ್ಯರು ಅಂತಕ್ಕಂಥದ್ದು. ಪೂಜ್ಯರು ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಅವ್ರ ಬಗ್ಗೆ ಹೇಳಿರುವಂತ ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಅವರಿಗೆ ಒಂದು ದಿ ಶಕ್ತಿ ಅಂತಂದ್ರೆ ಅದು ಮರಳೆಗವಿ ಮಠದ ಪೂಜ್ಯರು. ಇವತ್ತಿನ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಅದು ನೆರವೇರಿದೆ ಅಂತಂದ್ರೆ ಪೂಜ್ಯರ ಎಲ್ಲ ಕ್ರಿಯಾತ್ಮಕವಾಗಿರ್ತಕ್ಕಂಥ ಯೋಜನೆಗಳಿಂದ. ಹಾಗಾಗಿ ರಚನಾತ್ಮಕವಾದಂತಹ ಕೆಲಸಗಳನ್ನ ಮಾಡುವುದರ ಜೊತೆಗೆ ಈ ಭಾಗದ ಭಕ್ತರ ಜೊತೆಗೆ ಅವಿನಾಭಾವ ಸಂಬಂಧವನ್ನ ಪೂಜ್ಯರು ಇಟ್ಕೊಂಡಿರುವಂತದ್ದು ನಿಜಕ್ಕೂ ಸಂತೋಷ. ಈ ಕನಕಪುರದಲ್ಲಿ ಒಂದಷ್ಟು ವಿಶಿಷ್ಟವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳನ್ನ ನಾವು ಕಾಣಬಹುದು. ಕನಕಪುರದ ದೇಗುಲ ಮಠ, ಮರಳೆಗವಿ ಮಠ ಆಗಿರ್ಬೋದು, ಸಾಕಷ್ಟು ಮಠಗಳನ್ನ ಈ ಭಾಗದಲ್ಲಿ ಪಡ್ಕೊಂಡಿರುವಂತದ್ದು. ವಿದ್ಯಾರ್ಥಿಗಳಿಗೆ ನಿರಂತರವಾಗಿರ್ತಕ್ಕಂಥ ಶಿಕ್ಷಣವನ್ನ ಜ್ಞಾನವನ್ನ ಪಸರಿಸುವಂತ ಜ್ಞಾನ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಸಹಕಾರ ಇದ್ರೆ ಅಂತ ಜ್ಞಾನ ಕೇಂದ್ರವೂ ಸಹ ಈ ಊರಿನಲ್ಲಿ ಸಹ ಪ್ರಾರಂಭ ಆಗಲಿ ಅಂತಕ್ಕಂಥ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಜನ ನಿರಂತರವಾಗಿ ಪೂಜ್ಯರಿಗೆ ಸಹಕಾರವನ್ನ ಕೊಟ್ಟಿದ್ದೀರಾ. ಅವರೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿ. ಶ್ರೀ ಮಠದ ಪೂಜ್ಯರಾದ ಶ್ರೇಷ್ಠರ ಬ್ರಹ್ಮ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರಿಗೆ ಇನ್ನೀಗ ಶ್ರೀಮಠದ ಭಕ್ತರ ವತಿಯಿಂದ ಶ್ರೇಷ್ಠರ ಬ್ರಹ್ಮ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ಶ್ರೀ ಗದ್ದಿಗೆ ಮಠ ಅವರಿಗೆ ಸುತ್ತೂರು ಶ್ರೀಗಳಿಂದ ಹಾಗೂ ಸಿದ್ಧಗಂಗಾ ಶ್ರೀಗಳಿಂದ ಆಶೀರ್ವಾದ ಪೂರ್ವಕ ಸನ್ಮಾನ. ಪ್ರಾಂಶುಪಾಲರಾದಂತಹ ಶ್ರೀ ಪ್ರಭುಸ್ವಾಮಿಯವರಿಗೆ